ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಗುರುವಾರ ನಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನು ಆರಾಧನೆಯನ್ನು ಮಾಡ್ತಾ, ನಮ್ಮ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೆ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ, ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತು ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆಯನ್ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಯಾರಿಗಾದ್ರೂ ಕೂಡ ಊಟ ತಿಂಡಿ ಉಪಚಾರಗಳಂತಂದರೆ ಒಂದು ರೀತಿ ಖುಷಿನೇ. ಅದರ ಜೊತೆ ಈ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನೂ ಕೂಡ ಹೌದು. ಮಧುಮೇಹಿಗಳು, ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಯಾವುದಾದ್ರೂ ಒಂದು ಔಷಧಿಯನ್ನು ತೆಗೆದುಕೊಳ್ಬೇಕಂದ್ರೂ ಕೂಡ ನಾನಾ ಬಾರಿ ಆಲೋಚನೆಗಳನ್ನು ಮಾಡಲೇಬೇಕು. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಭಯ ಬೇಡ. ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರು ಆದರೂ ಆಗಿರ್ಬೋದು, ಚಿಕ್ಕ ವಯಸ್ಸಿಂದ ದೊಡ್ಡ ವಯಸ್ಸಿನವರೆಗೂ ಯಾರು ಬೇಕಾದ್ರೂ ಕೂಡ ಈ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನ ನಿವಾರಣೆಗಾಗಿ ಅಪ್ಪಟ ಆಯುರ್ವೇದದ ಔಷಧಿ, ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದೇ ಇರತಕ್ಕಂಥದ್ದು ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಅನೇಕ ವರ್ಷಗಳಿಂದ ಈ ಮಕ್ಕಳು ಆಗದೇ ಇರತಕ್ಕಂಥ ಸಮಸ್ಯೆಯನ್ನು ಹೊತ್ತಿರತಕ್ಕಂಥವ್ರಿಗೆ ಇಲ್ಲದೆ ಅದ್ಭುತ ಪರಿಹಾರ. ಸರಿಯಾದ ವೈದ್ಯರನ್ನು ಕನ್ಸಲ್ಟ್ ಮಾಡ್ತಕ್ಕಂಥದ್ದು ಕೂಡ ಬಹಳ ಉತ್ತಮ ಅಂತಲೇ ಹೇಳ್ಬೋದು. IVFನ ಮುಖಾಂತರ ಮುದ್ದಾದ ಮಕ್ಕಳನ್ನು ಕೂಡ ನಾವು ಇತ್ತೀಚಿನ ದಿನಮಾನಗಳಲ್ಲಿ ಪಡ್ಕೊಳ್ಬೋದು. ಯಾಕೆ ಅಂತಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಆಧುನಿಕ ತಂತ್ರಜ್ಞಾನ ಬಹಳ ದೊಡ್ಡ ಮಟ್ಟದಲ್ಲಿ ಮುಂದುವರೆದಿರ್ತಕ್ಕಂಥದ್ದಿದೆ. ಬೆಂಗಳೂರಿನಲ್ಲೇ 7 ಶಾಖೆಗಳನ್ನು ಹೊಂದಿರತಕ್ಕಂಥ ಏಕೈಕ ಸಂಸ್ಥೆ ಅಂತಂದರೆ ಅದು ನಮ್ಮ ಗರ್ಭಗುಡಿ IVF ಸೆಂಟರ್ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಭೇಟಿ ನೀಡಿ. ಎಲ್ರಿಗೂ ಕೂಡ ತಮ್ಮದೇ ಆಗಿರತಕ್ಕಂಥ ಒಂದು ಸ್ವಂತ ವಾಸ್ತುಗೃಹವನ್ನು ಖರೀದಿಯನ್ನು ಮಾಡಬೇಕು, ಸ್ವಂತ ವಾಸ್ತುಗೃಹದಲ್ಲಿ ಇರಬೇಕು, ಅದರಲ್ಲೂ ಫುಲ್ಲಿ ಫರ್ನಿಷ್ಡ್ ಆಗಿರಬೇಕು, ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರಬೇಕು ಎಂಬತಕ್ಕಂಥ ಒಂದು ಮಹದಾಸೆ ಎಲ್ರಿಗೂ ಕೂಡ ಇರುತ್ತೆ. ಆದರೆ ಯಾವಾಗ ಒಬ್ಬ ಮನುಷ್ಯನಿಗೆ ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಅಂತನೋ ಇಲ್ಲ ಅಂತಂದರೆ ಫುಲ್ಲಿ ಫರ್ನಿಷ್ಡು ಈ ಒಂದು ಪದಗಳನ್ನು ಕೇಳಿದಾಗ ಗಾಬರಿ ಆಗ್ತಾರೆ. ಆದರೆ ಫೈನಾನ್ಷಿಯಲಿ ವೀಕ್ ಇರ್ತಕ್ಕಂಥವ್ರಿಗೂ ಕೂಡ ಶೇಖರ್ ಡೆವಲಪರ್ಸ್ ಅವರು ಬಹಳ ಕಡಿಮೆ ದರದಲ್ಲೇ ಅದ್ಭುತವಾಗಿರ್ತಕ್ಕಂಥ ಮನೆಗಳನ್ನು ಫುಲ್ಲಿ ಫರ್ನಿಷ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಜೊತೆ ಕೊಡ್ತಾ ಇರ್ತಕ್ಕಂಥವ್ರು ಇದ್ದಾರೆ. ಅದರಲ್ಲೂ ಬಹಳ ವಿಶೇಷವಾಗಿ ಇನ್ಸ್ಪೋ ಭಾಂಟಿಯಾ ಜೂಪ್ಲಿ ಪಾರ್ಕ್ ಆಪೋಸಿಟ್ಟು ಜಿಯೋನಿಲ್ಸ್ ಗಲ್ಫ್ ಕೌಂಟಿ ಅಂತಂದರೆ ಜಿಯೋನಿಲ್ಸ್ ಗಲ್ಫ್ ಕೌಂಟಿ ಕೋಲಾರದ ಮುಂಭಾಗದಲ್ಲಿರ್ತಕ್ಕಂಥ ಇವರ ಅದ್ಭುತವಾಗಿರ್ತಕ್ಕಂಥ ಮನೆಗಳು ಬಹಳ ವಿಶೇಷವಾಗಿ 50+ ಎಕರೆಗಳಲ್ಲಿ ಮಾಡಿರ್ತಕ್ಕಂಥವ್ರು ಇದ್ದಾರೆ. ಅದರಲ್ಲೂ ಫೇಸ್ 1 12 ಎಕರೆ ಮಾತ್ರ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಟೌನ್ಶಿಪ್ ಕೂಡ ಇರ್ತಕ್ಕಂಥದ್ದಿದೆ. ಇದರಲ್ಲಿ ಮತ್ತೊಂದು ಖುಷಿ ತರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ ಈಗ ಸಾಧಾರಣವಾಗಿ ಎಷ್ಟೇ ಕಡಿಮೆ ದರದಲ್ಲಿ ಮಾಡಿದ್ರೂ ಕೂಡ ಸ್ವಲ್ಪ ಈ ಒಂದು ಲೋನ್ ಆಗಲಿ EMI ಸಮಸ್ಯೆ ಇರ್ತಕ್ಕಂಥವ್ರಿಗಾದ್ರೂ ಕೂಡ ಇಲ್ಲಿದೆ ಅದ್ಭುತ ಪರಿಹಾರ. ಏನಪ್ಪ ಅಂತಂದರೆ 1% ಸ್ಕೀಮ್ ವಿತ್ 0% EMI. ತಾವು ಪ್ರತಿ ತಿಂಗಳು 1%ನಷ್ಟು ಹಣವನ್ನು ಪಾವತಿಸಿದರೆ ಆದರೆ ಸಾಕು, ಫುಲ್ಲಿ ಫರ್ನಿಷ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಮನೆಗಳನ್ನು ನಿಮ್ಮದಾಗಿಸ್ಕೊಳ್ಬೋದು. 16,90,000ದಿಂದ ಪ್ರಾರಂಭ ಆಗ್ತಕ್ಕಂಥ ಇವರ ಮನೆಗಳು 1 BHK 2 BHK 3 BHK 4 BHK ತನಕನೂ ಇರತಕ್ಕಂಥದ್ದಿದೆ. ಅದರಲ್ಲೂ ಬಹಳ ವಿಶೇಷವಾಗಿ ಇವರು
ಸ್ಪಾಟ್ ಬುಕ್ಕಿಂಗ್ ಮಾಡ್ತಕ್ಕಂಥವ್ರಾಗಲಿ, ಇಲ್ಲಾಂತಂದರೆ ಈ ಒಂದು ಆಷಾಢ ಆಫರ್ ಅಂತ ಹೇಳಿ 140ಕ್ಕೂ ಹೆಚ್ಚು ಲೈಫ್ ಟೈಮ್ ಮೆಂಬರ್ಶಿಪ್ಗಳನ್ನು ಭಾರತದಾದ್ಯಂತ ಎಲ್ಲೆಲ್ಲ ಕಡೆ ಸಿಗುತ್ತೋ ಅದೆಲ್ಲವನ್ನು ಕೂಡ ಇವರು ಆ ಸಾನ್ನಿಧ್ಯದಲ್ಲೇ ಕೊಡ್ತಾ ಇದ್ದಾರೆ. ಸ್ಪಾಟ್ ಬುಕ್ಕಿಂಗ್ ಮಾಡ್ತಕ್ಕಂಥವ್ರಿಗೆ ಒಂದು ಅದೃಷ್ಟ ಏನಪ್ಪ ಅಂತಂದರೆ 10 ಗ್ರಾಮ್ ಗೋಲ್ಡನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಇನ್ನೇನು ಅವಕಾಶ, ಇದಿನ್ನೆಂಥ ಅದ್ಭುತ ಅವಕಾಶ ಯಾರಿಗೆ ತಾನೇ ಬೇಡ. ತಾವೆಲ್ಲರೂ ಕೂಡ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಬೇಕು ಅಂತಂದರೆ, ಈಗಲೇ ಇದರ ಒಂದು ಬುಕ್ಕಿಂಗ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಬೇಕಂತಂದರೆ ಈಗ ನಾನು ತಿಳಿಸ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ. 8095363636 8095363636 8095363636. ಇವರ ವೆಬ್ಸೈಟ್ ಕೂಡ ಇದೆ www.inspoparks.com. ಈ ಒಂದು ವೆಬ್ಸೈಟಿಗೆ ಹೋದರೆ ಈ ಒಂದು ಸಾನ್ನಿಧ್ಯ ಬಗ್ಗೆ ಮತ್ತಷ್ಟು ಮಾಹಿತಿ ತಮ್ಮೆಲ್ಲರಿಗೂ ಕೂಡ ಸಿಗುತ್ತೆ. ಇನ್ನು ಇನ್ಸ್ಪೋ ಪಾರ್ಕ್ಸ್ ಅವ್ರ ಬಗ್ಗೆ ತಿಳಿಸ್ಬೇಕಂತಂದರೆ ನಿನ್ನೆ ತಾನೇ ಗುರೂಜಿಯವರ ಅಮೃತ ಹಸ್ತದಿಂದ ಲೋಕಾರ್ಪಣೆಗೊಂಡಿರ್ತಕ್ಕಂಥದ್ದಿದೆ. ಹಾಗಾಗಿ ಒಮ್ಮೆ ತಪ್ಪದೇ ಭೇಟಿ ನೀಡಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಗುರುವಾರ, ನಮ್ಮ ಪ್ರೀತಿಯ ಗುರುಗಳನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಜಗದಃ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೋ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರುವಿನ ಅನುಗ್ರಹದೊಂದಿಗೆ ತಮ್ಮೆಲ್ಲರಿಗೂ ಸಹಿತ ಶುಭ ಉಂಟಾಗಲಿ. ಹಾಕುವ ಪ್ರತಿ ಹೆಜ್ಜೆಯೂ ಗುರುವಿನ ಅನುಗ್ರಹದೊಂದಿಗೆ, ಗುರುವಿನ ಅನುಗ್ರಹ ಇರಬೇಕು, ಗುರಿ ಮುಂದಿರಬೇಕು. ನಿಮ್ಮ ಗುರಿ ಮುಂದಿಟ್ಕೊಂಡು ಗುರುನ ಹಿಂಭಾಗದಲ್ಲಿ ನಿಲ್ಲಿಸ್ಕೊಂಡು ಗುರುವಿನ ಆಶೀರ್ವಾದ ನಮಗಿದೆ ಅಂತ ಹೇಳಿ ಒಂದು ಹೆಜ್ಜೆಯನ್ನು ನೀವು ಮುಂದೆ ಹಾಕಿದ್ರೂ ಅದರ ಪ್ರತಿಫಲ ಸಂಪೂರ್ಣವಾಗಿ ಸಿಗುವಂಥದ್ದಾಗುತ್ತೆ. ಅಂತಹ ಸಿದ್ಧಿಗಳು ಪ್ರತಿಯೊಬ್ಬರಿಗೂ ಸಿಗುವಂಥದ್ದಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಗುರೂಜಿರವರು ಮೊನ್ನೆಯ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇದ್ರು, ಮಣ್ಣೆತ್ತಿನ ಅಮಾವಾಸ್ಯ ದಿನದಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಒಂದು ತಂತ್ರಸಾರದ ಕುರಿತಾಗಿ. ಹಾಗಾಗಿ ನಾಳೆ ಗುರೂಜಿರವರು ಅದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ತಂತ್ರಸಾರದ ಆಚರಣೆ ಹೇಗಿರಬೇಕು ಎಂಬತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಆದರೆ ಅದರ ಪೂರ್ವಭಾವಿ ಸಿದ್ಧತೆಗಳನ್ನು ನಾವೆಲ್ಲರೂ ಸಹಿತ ಮಾಡ್ಕೊಳ್ಬೇಕಲ್ವ. ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ನಿನ್ನೆಯ ಕಾರ್ಯಕ್ರಮದಲ್ಲೂ ಕೂಡ ತಮ್ಮೆಲ್ಲರಿಗೂ ಕೂಡ ತಿಳಿಸ್ತೆ. ಇನ್ನು ಈಗಲೂ ಕೂಡ ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀನಿ, ನಾಳೆ ಮಣ್ಣೆತ್ತಿನ ಅಮಾವಾಸ್ಯ ದಿನದಂದು ಅದ್ಭುತವಾಗಿರ್ತಕ್ಕಂಥ ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಈಗ ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀನಿ. ಇದನ್ನು ತಾವೆಲ್ಲರೂ ಕೂಡ ಗಮನದಿಂದ ಸೂಕ್ಷ್ಮದಿಂದ ರೆಕಾರ್ಡ್ ಮಾಡ್ಕೊಂಬಿಡಿ. ಇಲ್ಲ ಅಂತಂದರೆ 1 ನಿಮಿಷ ಬರ್ಕೊಂಡ್ಬಿಡಿ, ಇಲ್ಲ ಅಂತಂದರೆ ವಾಯ್ಸ್ ರೆಕಾರ್ಡ್ ಆದರೂ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ತಂತ್ರಸಾರದ ಆಚರಣೆಯ ಸಮಯದಲ್ಲಿ ಒಂದು ಪದಾರ್ಥ ಮಿಸ್ ಆದ್ರೂ ಕೂಡ ಅದು ಆ ಕ್ಷಣ ಅಸಂಪೂರ್ಣವಾಗಿ ಹೋಗುತ್ತೆ. ಹಾಗಾಗಿ ಸಂಪೂರ್ಣವಾಗಿರ್ತಕ್ಕಂಥ ತಂತ್ರಸಾರದ ಆಚರಣೆಗಾಗಿ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಅರಳೆ ಎಲೆ ಅಂತಂದರೆ ಔಡಲ ಎಲೆ. ತಮ್ಮೆಲ್ಲರಿಗೂ ಕೂಡ ಗುರುಜಿರವರು ತಗೊಂಬಂದು ತೋರಿಸಿದ್ದಾರೆ ಕೂಡ ಹೌದು. ಅರಳೆ ಎಲೆ, 4 ನಿಂಬೆಹಣ್ಣು, ಹಸಿ ದಾರದ ಉಂಡೆ, ಶ್ವೇತವರ್ಣದ್ದೇ ಆಗಿರಬೇಕು. ಹಸಿ ದಾರದ ಉಂಡೆ, 4 ದೀಪ, ಅದು ಮಣ್ಣಿನ ಹಣತೆಯೇ ಆಗಿರಬೇಕು. ಪ್ಲಾಸ್ಟಿಕ್ಕೋ ಇಲ್ಲ ಅಂತಂದರೆ ಗಾಜೋ ಇದು ಯಾವುದೂ ಕೂಡ ಇದಕ್ಕೆ ಸಂಬಂಧಪಡ್ತಕ್ಕಂಥದ್ದಲ್ಲ. ಮಣ್ಣಿನ ಹಣತೆಯ ದೀಪನೇ ಬಹಳ ಮುಖ್ಯ, ಬಹಳ ಶ್ರೇಷ್ಠ. ಅರಿಶಿನದ ಕೊಂಬು. ಅರಿಶಿನದ ಕೊಂಬು ಏನಕ್ಕೆ ಅಂತಂದರೆ ಅರಿಶಿನದ ಕೊಂಬು ಕೆಲಸಕ್ಕೆ ಬರ್ತಕ್ಕಂಥದ್ದಲ್ಲ, ಆದರೆ ಅರಿಶಿನ ಕೊಂಬಿನಿಂದ ತೆಗೆದಿರ್ತಕ್ಕಂಥ ಗಂಧಕ್ಕೆ ಕೆಲಸ. ಹಾಗಾಗಿ ಅದನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ತಕ್ಕಂಥದ್ದು. ಮತ್ತು ತುಳಸಿಯ ಕಡ್ಡಿ, ಅದನ್ನು ತಾವು ತೀರಾ ಇಷ್ಟುದ್ದ ತೆಗೆದುಕೊಳ್ತಕ್ಕಂಥದ್ದಲ್ಲ, ಒಂದು 3 ಇಂಚು ಅಥವಾ 4 ಇಂಚು ಕಡ್ಡಿಯನ್ನು ತೆಗೆದುಕೊಳ್ತಕ್ಕಂಥದ್ದು ತುಳಸಿಯ ಕಡ್ಡಿ. ಮತ್ತು ಯಂತ್ರಕ್ಕೆ ಬರಿಬೇಕಾಗಿ, ಯಂತ್ರದ ಒಂದು ಆಕಾರವನ್ನು ಬರಲಿಕ್ಕಾಗಿ ಅದರ ಸಹಾಯಕ್ಕಾಗಿ ಅಕ್ಕಿ ಹಿಟ್ಟು, ಅರಿಶಿನನೋ ಇಲ್ಲ ಅಂತಂದರೆ ರಂಗೋಲಿ. ನಿಮ್ಮ ವಾಸ್ತುಗ್ರಹದಲ್ಲಿ ಆ ಕ್ಷಣ ಯಾವುದು ಅನುಕೂಲವೋ, 3 ಅನುಕೂಲಕರವಾಗಿರ್ತಕ್ಕಂಥದ್ದೇ. ಅದು ನಿಮ್ಮ ಒಂದು ಆಪ್ಷನ್, ಯಾವುದು ಬೇಕಾದರೂ ತಾವು ಇಟ್ಕೊಳ್ಬೋದು. 3 ಶ್ರೇಷ್ಠವಾಗಿರ್ತಕ್ಕಂಥದ್ದೇ. ಇದಿಷ್ಟು ಸಾಮಗ್ರಿಗಳನ್ನು ನಾಳೆ ಬೆಳಗಿನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಂಡ್ಬಿಟ್ರೆ ಗುರೂಜಿರವರು ಬಹಳ ವಿಶೇಷವಾಗಿ ತಿಳಿಸ್ಕೊಡ್ತಾರೆ. ಈ ಒಂದು ತಂತ್ರಸಾರದ ಆಚರಣೆಯಿಂದ ನಿಜಕ್ಕೂ ಹೇಳ್ತೀನಿ, ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ಬೋದು. ಯಾಕೆ ಅಂತಂದರೆ ಈ ಅಮಾವಾಸ್ಯೆ, ಹುಣ್ಣಿಮೆ, ಪರ್ವಕಾಲಗಳಲ್ಲಿ ಆಚರಣೆಯನ್ನು ಮಾಡತಕ್ಕಂಥ ತಂತ್ರಸಾರಗಳಿಗೆ ಮತ್ತಷ್ಟು ಶಕ್ತಿ ಅಂತಲೇ ಹೇಳ್ಬೋದು. ಅಂತಹ ಶಕ್ತಿಯ ಸಮಯದಂದು ಇಂತಹ ಅದ್ಭುತವಾಗಿರ್ತಕ್ಕಂಥ ತಂತ್ರಸಾರದ ಆಚರಣೆ ಎಲ್ಲರ ಬಾಳು ಕೂಡ ಬೆಳಗಾಗ್ತಕ್ಕಂಥದ್ದಿರುತ್ತೆ. ಸುಖ, ಶಾಂತಿ, ನೆಮ್ಮದಿಯನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥದ್ದಿರುತ್ತೆ.
ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಗುರುಜಿರವರ ಹತ್ರ ಮಣ್ಣೆತ್ತಿನ ಅಮಾವಾಸ್ಯೆ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ. ಗುರುಗಳೇ, ನಾಳೆ ಮಣ್ಣೆತ್ತಿನ ಅಮಾವಾಸ್ಯೆ ಇದೆ ಗುರುಗಳೇ. ಅದಕ್ಕೆ ತಂತ್ರಸಾರ ತಿಳಿಸ್ಕೊಡ್ತೀನಿ ಅಂತ ಹೇಳಿದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನ ಹೇಳಿದ್ದೀನಿ. ಅದಕ್ಕೆ ಮತ್ತಿಷ್ಟು ಸಾಮಗ್ರಿಗಳೇನಾದರೂ ಸೇರಿಸ್ಕೊಳ್ಬೇಕಾ, ಇಲ್ಲ ಅಂತಂದರೆ ಏನಾದರೂ ಬೇರೆ ವ್ಯವಸ್ಥೆಗಳೇನಾದರೂ ಮಾಡ್ಕೊಳ್ಬೇಕಾ? ನಾಳೆ ಸಂಕಲ್ಪ ಮಾತ್ರದಲ್ಲೇ ಕಾರ್ಯಸಿದ್ಧಿ ಅಂತಿದೆ. ಹಾಗೂ ನಾಳೆ ನಾವು ಏನು ಸಂಕಲ್ಪ ಮಾಡ್ತೀವಿ ಆ ಸಂಕಲ್ಪ ಕಾರ್ಯಸಿದ್ಧಿ ಶೀಘ್ರವಾಗುತ್ತೆ. ಯಾಕೆ ನಾಳಿನ ತಿಥಿವಾರ ನಕ್ಷತ್ರ ಯೋಗ ಫಲ ಅಷ್ಟು ಅದ್ಭುತವಾಗಿರತಕ್ಕಂಥದ್ದು. ಅಮಾವಾಸ್ಯೆ, ಹುಣ್ಣಿಮೆ, ಪರ್ವಕಾಲಗಳು, ಇದಕ್ಕೆ ಗುರುವಿನ ಅನುಗ್ರಹ ಸಂಪೂರ್ಣ ಇರುತ್ತೆ. ಅದಕ್ಕೆ ಜಗದ್ಗುರುಗಳಾದಂತಹ ಆದಿಶಂಕರರನ್ನು, ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನು ಹಾಗೂ ಮಂತ್ರಾಲಯದ ಪ್ರಭುಗಳಾದಂತಹ ಗುರು ರಾಘವೇಂದ್ರ ಸ್ವಾಮಿಗಳನ್ನು, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು, ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡ್ತಾ ನಾಳಿನ ವಿಶೇಷವಾಗಿರತಕ್ಕಂಥ ಆಚರಣೆಗೆ ತಾವೆಲ್ಲರೂ ಸನ್ನಿಧರಾಗಿ ನಿಮ್ಮ ನಿಮ್ಮ ಶಕ್ತಿಯ ಅನುಸಾರ ಆನಂದ್ ಗುರೂಜಿಯವರು ತಿಳಿಸುವಂಥ ತಂತ್ರಸಾರಗಳಿಗೆ ನೀವು ಹಣಕಾಸು ಕೊಟ್ಟು ತರುವಂಥದ್ದೇನಿರಲ್ಲ. ನಿಮ್ಮ ಪ್ರಾಂತ್ಯದಲ್ಲಿ ನಿಮ್ಮ ಕಣ್ಣೆದುರುಗ ಸಿಗುವಂತಹದ್ದೇ. ಈ ಪ್ರಕೃತಿ ಮಾತೆ ನಮಗಾಗಿ ದಯಪಾಲಿಸಿರ್ತಕ್ಕಂಥದ್ದೇ. ಪ್ರಕೃತಿಯ ಮಡಿಲಲ್ಲಿ ಪ್ರಕೃತಿಯನ್ನು ನಂಬಿ ಬದುಕಿದ್ರೆ ಅದು 100ಕ್ಕೆ 100 ಪಾಲು ನಾವೆಲ್ಲರೂ ಆರೋಗ್ಯಕರ. ಅದನ್ನು ಹೊರತುಪಡಿಸಿದ್ರೆ ಬೇರೊಂದು ತರಹ ಸಮಸ್ಯೆ ಎದುರಾಗುತ್ತೆ. ಆದರೂ ನಾಳಿನ ಅದ್ಭುತವಾದಂತಹ ಅಮಾವಾಸ್ಯೆಯ ತಂತ್ರಸಾರವನ್ನು ಎಲ್ಲರೂ ಮಾಡ್ಕೊಳ್ಬೋದು. ಎಲ್ಲ ವರ್ಗದವ್ರಿಗೂ ಸಹಿತ ಅನುಕೂಲವಾಗಿರ್ತಕ್ಕಂಥದ್ದು. ನಮ್ಮ ಈ ಕಾರ್ಯಕ್ರಮದಲ್ಲಿ ಹಿಂದೂ, ಕ್ರೈಸ್ತ, ಮುಸಲ್ಮಾನ್ ಯಾರೊಬ್ಬರಿಗೂ ಸಹಿತ ಸಮಸ್ಯೆಯಿಂದಾಗ ಒಂದು ಪರಿಹಾರ ಬೇಕು. ಇಷ್ಟೇ ಮನುಷ್ಯನ ಜೀವನ. ಮನುಷ್ಯನಿಗೆ ಬೇಕಾದ್ದು ಸಮಸ್ಯೆ ಅಂತ ಬಂದಾಗ ಒಂದು ಪರಿಹಾರ ಬೇಕು. ಆ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು ನಾಳೆ ಮಣ್ಣೆತ್ತಿನ ಅಮಾವಾಸ್ಯೆ. ಆದ್ದರಿಂದ ನಾಳೆಯೇ ಈ ತಂತ್ರಸಾರವನ್ನು ನಾಳೆ ಮಾಡಿಕೊಳ್ಳಿ. ಈ ತಂತ್ರಸಾರದ ಕ್ರಮ ಹೇಗೆ ಮಾಡಬೇಕು ಎಂಬತಕ್ಕಂಥದ್ದನ್ನು ನಾಳಿನ ನೇರ ಪ್ರಸಾರದಲ್ಲಿ ನಾನೇ ಸ್ವತಃ ನಿಮಗೆ ಈ ತಂತ್ರವನ್ನು ಮಾಡಿ ತೋರಿಸ್ತೇನೆ. ಅದರಂತೆ ತಾವು ಮಾಡಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ನಿನ್ನೆಯಷ್ಟೇ ಇನ್ಸ್ಪೋ ಪಾರ್ಕಿಂದ ಬಹಳ ಅದ್ಭುತವಾದಂಥ ನಿವೇಶನ ಅನ್ನೋದಕ್ಕಿಂತ ಕನಸಿನ ಒಂದು ಮನೆ ಅಂತ. ಈ ಕನಸಿನ ಮನೆ ಬಗ್ಗೆ ನಿನ್ನೆಯಷ್ಟೇ ಅದರ ಉದ್ಘಾಟನೆ ಆಯಿತು. ಉದ್ಘಾಟನೆ ಆದ ನಂತರ ಭಕ್ತರಹಳ್ಳಿಯಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಇಲ್ಲಿ ಉದ್ಘಾಟನೆ ಮಾಡಿದ್ವಿ. ಭಕ್ತರಹಳ್ಳಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಬೃಹತ್ ಮಟ್ಟದ ಆಲಯವನ್ನು, ಆ ದೇವಿಯ ಸಾನ್ನಿಧ್ಯವನ್ನು, ಅದರ ಉದ್ಘಾಟನಾ ಸಮಾರಂಭಕ್ಕೆ ಹೊರಟಿದ್ವಿ. ಏನೇ ಆದರೂ ನಿನ್ನೆ ಉದ್ಘಾಟನೆ ಅದಲ್ಲ, 35 ವರ್ಷಗಳ ಹಿಂದೆಯೇ ಅಲ್ಲಿ ಸಾನ್ನಿಧ್ಯ ಇದೆ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಮಾತಾಡುವ ದೈವ ಇರತಕ್ಕಂಥ ಸಾನ್ನಿಧ್ಯಕ್ಕೆ ಹೋಗಿದ್ವಿ. ಇಲ್ಲಿ ಅದರ ಉದ್ಘಾಟನೆ ಆದ ನಂತರ ಅಲ್ಲಿಗೆ ಬಂದಂತಹ ಭಕ್ತರು ಬಹುಶಃ ಅಲ್ಲೇ ಅದರ ಬುಕ್ಕಿಂಗ್ ಶುರುವಾಗುತ್ತೇನೋ, ನಿಮ್ಮಲ್ಲೇನೋ ಬುಕ್ ಮಾಡಬೇಕಂತ ಅಲ್ಲೇ ನನ್ನ ಶುರು ಮಾಡಿದ್ದೆ. ಪ್ರತಿಯೊಬ್ಬರಿಗೂ ಒಂದು ಆಸೆ, ಹೌದು, ಒಂದು ಅಂಗೈಯಾಗಲ ಗೂಡಿರಬೇಕು. ಕಷ್ಟನೋ ಸುಖನೋ ತುಂಬ ಸಾಲಕ್ಕೆ ಸಿಕ್ಕಾಕ್ಕೊಂಡು ಅತಿಯಾದಂಥ ಆಸೆಯಿಂದ ಹೆಚ್ಚು ದುಡ್ಡು ಕಾಸನ್ನು ತಂದು ಇನ್ನೆಲ್ಲೋ ಸಾಲ ಮಾಡಿ ಸಾಲ ಕೊಟ್ಟಂಥ ವ್ಯಕ್ತಿಗಳು ಮನೆ ಬಾಗಿಲಿಗೆ ಬಂದು ಒಂದು ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗ್ದಿರ. ಎಲ್ಲರಿಗೂ ಆಸೆ, ನನಗೊಂದು ದೊಡ್ಡ ಬಂಗ್ಲೆ ಬೇಕು ಅಂತ ಆಸೆ. ಪಕ್ಕದವ್ರು ನೋಡಿದಾಗ ಅವರಲ್ಲಿ ಹೇಗಿದೆಯೋ ಅದಕ್ಕೆ 4ರಷ್ಟು ನಾನು ಚೆನ್ನಾಗಿರಬೇಕು ಅಂಬತಕ್ಕಂಥ ಆಸೆ. ದುಡಿಯೋ ಶಕ್ತಿ ಕೈ ಬೇಕಲ್ಲ, ದುಡಿಮೆ ಬೇಕಲ್ಲ. ಅದರಲ್ಲೂ ಇವತ್ತಿನ ಕಾಲಧರ್ಮ, ಮನೆಗೆ ಒಬ್ಬರೋ ಇಬ್ಬರೋ ದುಡಿಯೋದು, ಮನೆಗೆ 6 ಜನ ಕೂತ್ಕೊಂಡು ತಿನ್ನೋದು. ಇಂತಹ ಪರಿಸ್ಥಿತಿಗಳು ಸಾಕಷ್ಟು ಇದೆ. ಆದರೆ ಕನಸಿನ ಮನೆ ನನಸಾಗಬೇಕಾದ್ರೆ ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಗಳಿಗೆ ಭೇಟಿ ಕೊಡೋದ್ರಲ್ಲಿ ಖಂಡಿತ ತಪ್ಪಲ್ಲ. ಹಾಗಾಗಿ ಭಾಳ ವೇಗವಾಗಿ ನಿನ್ನೆ ನಮ್ಮ ಕಾರ್ಯಕ್ರಮದಲ್ಲಿ ಅದರ ಉದ್ಘಾಟನೆ ಆದ ನಂತರ ಈಗಾಗಲೇ ಸಾಕಷ್ಟು ಜನ ನನಗೊಂದು ಮನೆ ಇರಲಿ, ನಾನು ಆ ಸಾನ್ನಿಧ್ಯಕ್ಕೆ ಬರಬೇಕು ಅಂತ ಎಷ್ಟೋ ಜನ ಸೈಟ್ ವಿಸಿಟ್ ಮಾಡಿರ್ತಕ್ಕಂಥವ್ರಿದ್ದಾರೆ. ಎಷ್ಟೋ ಜನ ಈಗಾಗಲೇ ಮಾತುಕತೆ ಮಾಡಿ ನನಗೂ ಒಂದು ಆಸ್ಥಾನ ಬೇಕು ಅಂತ ಕೇಳ್ತಕ್ಕಂಥವ್ರಿದ್ದಾರೆ. ಅದರಲ್ಲೂ ಎಲ್ಲ ಸಿದ್ಧತೆಗಳೊಂದಿಗೆ ಇದೆಯಲ್ಲ. ಎಲ್ಲ ಫರ್ನಿಚರ್ಸ್ ಅಂದರೆ ಅಡುಗೆ ಮನೆ ಹೇಗಿರಬೇಕು, ವ್ಯವಸ್ಥೆ ಎಲ್ಲಿರಬೇಕು, ದೇವ್ರನ್ನೆಲ್ಲಿ ಪ್ರಾರ್ಥನೆ ಮಾಡಬೇಕು, ನಿಮಗೆ ಕೂರಲಿಕ್ಕೆ, ನಿಲ್ಲಲಿಕ್ಕೆ, ಮಲಗಲಿಕ್ಕೆ ಎಲ್ಲ ವ್ಯವಸ್ಥೆ ಇರಬೇಕಲ್ಲ. ಅಂತಹ ಒಂದು ಗೂಡನ್ನು, ಸುಸಜ್ಜಿತವಾದಂತಹ ಗೂಡನ್ನು ಸಿದ್ಧತೆ ಮಾಡ್ತಿರ್ತಕ್ಕಂಥದ್ದು ಬಹುಶಃ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇಂತಹದ್ದೊಂದು ಅದ್ಭುತವಾದಂಥ ಚಿಂತನೆ ಬಂದದ್ದು ನಿನ್ನೆಯೇ ಪ್ರಥಮ. ನಾನು ಎಲ್ಲೂ ಕೇಳಿರಲಿಲ್ಲ ಅವರುಗಳೇ. ಬರೀ 16,90,000ಕ್ಕೆ ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಜೊತೆ ಫುಲ್ಲಿ ಫರ್ನಿಶ್ಡ್ ಮನೆ ಅಂತಂದ್ರೆ 16,90,000ಕ್ಕೆ ಒಂದು ಗೂಡು ಕಟ್ಕೊಳ್ಬೋದು ಅಂದ್ರೆ, ಹೌದು, ಸೈಡ್ಗೆ ಕೊಡಬೇಕು 40 ಲಕ್ಷ. ಹೌದು ಗುರುಗಳೇ. ಅಂತಹದ್ರಲ್ಲಿ ಒಂದು ಗೂಡು ಕಟ್ಟಿ ನಮಗೆ ಕೀ ಕೊಡ್ತಾರೆ ಅಂದರೆ ಹೌದು, ಒಂದು ಸಂತೋಷ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಗುರುಜಿರವರು ಮಣ್ಣೆತ್ತಿನ ಅಮಾವಾಸ್ಯೆ ಕುರಿತಾಗಿ ಮತ್ತು ಇನ್ಸ್ಪೋ ಪಾರ್ಕ್ಸ್ನ ನೂತನವಾಗಿ ಲೋಕಾರ್ಪಣೆಗೊಂಡಿರ್ತಕ್ಕಂಥ ಒಂದು ವಿಚಾರವಾಗಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನು ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ.
ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ನಮಃ, ಸರ್ವೇಶ್ವರೀ ನಮಃ, ಸರ್ವತೋಭದ್ರವಾಸಿನೀ ನಮಃ, ನವದುರ್ಗಾಯ ನಮಃ, ತ್ರಿಕಾಲಗ್ನ ಸಂಪನ್ನೇ ನಮಃ, ಭುವನೇಶ್ವರೀ ನಮಃ, ಲಲಿತಾ ರಾಜರಾಜೇಶ್ವರೀ ದೇವತಾಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಭಗವಂತ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ನಮಃ. ಶ್ರೀ ಕ್ರೋಧನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣಪಕ್ಷ 4/7/2024 4/7/2024 ಗುರುವಾರ ಚತುರ್ದಶಿ. ಇದು ಮೃಗಶಿರ ನಕ್ಷತ್ರ. ಇವತ್ತು ಮಾಸ ಶಿವರಾತ್ರಿ ಇರತಕ್ಕಂಥದ್ದು. ಸರ್ವಂ ಶಿವಮಯಂ, ಶಿವ ಸಾನ್ನಿಧ್ಯ. ಮೊನ್ನೆ ಅಷ್ಟೇ ಹೇಳ್ತಿದ್ದೆ ನಾನು, ವಿಶೇಷವಾಗಿರ್ತಕ್ಕಂಥ ಆದಿ ಕೈಲಾಸಗೆ ಹೋಗಿ ಬಂದ್ವಿ. ಆ ಸಾನ್ನಿಧ್ಯದಲ್ಲಿ ವಿಶೇಷವಾದಂಥ ಶಕ್ತಿಯುತವಾದಂಥ ಪವಾಡಗಳೇ ಸೃಷ್ಟಿಯಾಗತ್ತೆ ಅಂತ. ಯಾವಾಗ ಭಗವಂತ ಸಂಪೂರ್ಣವಾದಂಥ ದರ್ಶನವನ್ನು ಕೊಡ್ತಾನೋ, ದರ್ಶನ ಕೊಟ್ಟ ಒಂದಷ್ಟು ಕಾಲದಲ್ಲೇ ಸ್ವಾಮಿ ಕಣ್ಮರೆ ಆಗಿಬಿಡ್ತಾನಲ್ಲಿ. ಆದಿ ಕೈಲಾಸದಲ್ಲಿ ನೀವು ನೋಡಬೇಕಾಗಿರ್ತಕ್ಕಂತಹ ಸಾನ್ನಿಧ್ಯಗಳು ಬಹಳ ವಿಶೇಷವಾಗಿದೆ. ದೈವ ಸಾನ್ನಿಧ್ಯ, ದೇವರ ಸಾನ್ನಿಧ್ಯ, ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಸ್ಥಳಗಳಿಗೆ ಪರಿವಾರ ಸಮೇತ ಹೋಗಿ ಬರ್ತಕ್ಕಂಥದ್ದು ಬಹಳ ಉತ್ತಮ. ನೀವು ಪರಿವಾರ ಸಮೇತ ಅಂದರೆ ಎಲ್ಲರನ್ನೂ ಕರ್ಕೊಂಡು ಹೋಗಿದ್ದರು, ಮನೆಯಲ್ಲಿರ್ತಕ್ಕಂಥ ನಿಮ್ಮ ಪುಟ್ಟ ಪುಟಾಣಿ ಮಕ್ಕಳನ್ನೋ ಮತ್ತು ಇನ್ಯಾರನ್ನೋ ಕರ್ಕೊಂಡು ಹೋಗ್ತೀವಿ ಅಂದರೆ ಕಷ್ಟವೇ ಆಗ್ಬೋದೇನೋ. ಆದರೆ ಮನೆಯಲ್ಲಿ ವಯಸ್ಸಾಗಿರ್ತಕ್ಕಂಥ ಹಿರಿಯರಿದ್ದಾರಲ್ಲ, ನಿಮ್ಮ ಜನ್ಮದಾತರು, ನಿಮ್ಮ ತಂದೆ ತಾಯಿ, ಅಂತಹವ್ರನ್ನ ಕೈ ಹಿಡಿದು ಅಂಥ ಪುಣ್ಯಕ್ಷೇತ್ರಗಳ ಯಾತ್ರೆಗಳನ್ನು ನೀವು ಮಾಡಿಸಿದ್ದೇ ಆದರೆ ಅವರ ಗರ್ಭದಲ್ಲಿ ಹುಟ್ಟಿದ್ದು ಸಾರ್ಥಕ ಆಗತ್ತೆ. ಅದಕ್ಕಾಗಿ ನಾನು ಹೇಳೋದಿಷ್ಟೇ, ಪುಣ್ಯಕ್ಷೇತ್ರಗಳಿಗೆ, ತೀರ್ಥಕ್ಷೇತ್ರಕ್ಕೆ, ದೇವಾಲಯಕ್ಕೆ, ಪ್ರಸಿದ್ಧಿ ಕ್ಷೇತ್ರಗಳಿಗೆ, ಅಂತಹ ಕಡೆ ಸಾಧ್ಯವಾದಷ್ಟು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ನಿಮ್ಮ ತಂದೆ ತಾಯಿನ ಜೊತೆ ಮಾಡಿ ಕರ್ಕೊಂಡು ಹೋಗಿ, ಅಥವಾ ತಂದೆ ತಾಯಿ ಜೊತೇಲಿ ಹೋಗಿ ಅಂಥ ತೀರ್ಥಕ್ಷೇತ್ರಗಳನ್ನು ದರ್ಶನ ಮಾಡಿ ಬನ್ನಿ. ಅದರ ಆನಂದವೇ ಬೇರೆ, ಅಲ್ಲಿರುವ ಸಾನ್ನಿಧ್ಯದ ಅನುಗ್ರಹವೇ ಬೇರೆ. ಅಂತಹ ಅನುಗ್ರಹವನ್ನು ಪಡೆದಾಗಷ್ಟೇ ಜೀವನ ಸಾರ್ಥಕತೆ ಆಗ್ತಕ್ಕಂಥದ್ದು. ಮನುಷ್ಯ ದುಡಿತಾನೆ, ಸಂಪಾದನೆ ಮಾಡ್ತಾನೆ, ಏನೆಲ್ಲ ಸ್ಥಿತಿಗತಿಗಳನ್ನು ನೋಡ್ತಾನೆ, ಎಲ್ಲ ಮಾಡಿ ಕೊನೆಗೆ ಏನೂ ಇಲ್ಲದಂತೆ ಬರಿಗೈಲೇ ಹೊರಡ್ತಾನೆ. ಆ ಬರಿಗೈಲಿ ಹೊರಟಾಗ ಸಂಪಾದನೆ ಮಾಡಿದ್ದನ್ನು ಬಿಟ್ಟು ಹೋಗ್ತೀವಿ. ಆದರೆ ಪ್ರೀತಿ ವಿಶ್ವಾಸ ಇದೆಯಲ್ಲ, ಬಾಂಧವ್ಯ ಇದೆಯಲ್ಲ, ನೀವು ಆ ತಂದೆ ತಾಯಿ ಜೊತೆಯಲ್ಲಿ ಕಳೆದಂಥ ಸಮಯ ಇದೆಯಲ್ಲ, ಅದು ಬಹಳ ಅಮೂಲ್ಯ, ತೃಪ್ತಿ. ಅದು ಆ ಕ್ಷಣಕ್ಕೆ ಒಂದು ಆನಂದ ಇರುತ್ತೆ. ಇದನ್ನು ನೀವು ಪ್ರಯೋಗ ಮಾಡಿ ನೋಡಿ. ಎಷ್ಟೋ ಜನ ಆತ್ಮೀಯರನ್ನು, ಸ್ನೇಹಿತರನ್ನು, ಹೊರಗಡೆ ಇರ್ತಕ್ಕಂಥವ್ರನ್ನ ಜೊತೆ ಮಾಡಿ ಎಲ್ಲಿ ಬೇಕೋ ಪ್ರಯಾಣ ಬೆಳೆಸ್ತಾ ಇರ್ತೀರಿ. ತುಂಬ ದೂರ ಬಾರ ಪ್ರಯಾಣ ಬೆಳೆಸ್ತೀರಿ. ಎಲ್ಲಪ್ಪ ಅಂದರೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಇವತ್ತೆಲ್ಲೋ ಒಂದು ಕಡೆ ಹೋಗಬೇಕು, ಈ ಕಡೆ ಗೋವಾ ಹೋಗಬೇಕು, ಊಟಿಗೆ ಹೋಗಬೇಕು, ಇನ್ನೆಲ್ಲ ಹೋಗಬೇಕು, ಮತ್ತೊಂದು ಕಡೆ ಹೋಗಬೇಕು. ನಾನು ನನ್ನ ಫ್ರೆಂಡ್ಸು ಹೋಗ್ತೀವಿ ಅನ್ನೋದಕ್ಕಿಂತ ನಾನು ನಮ್ಮ ಅಪ್ಪ ಅಮ್ಮ ಅಥವಾ ನನ್ನ ಹೆಂಡತಿ, ನನ್ನ ಮಕ್ಕಳು ಎಲ್ಲರೂ ಸೇರಿ ಹೋಗ್ತಿದ್ದೀವಿ, ನನ್ನ ಕುಟುಂಬದ ಜೊತೆ ನಾನು ಹೊರಡ್ತಾ ಇದ್ದೀನಿ ಅಂದಾಗ ಅಲ್ಲಿ ಸಿಗೋ ಆನಂದ ಬೇರೆ. ಸ್ನೇಹಿತರ ಜೊತೆ ಹೊರಡಿ, ನಾನು ಬೇಡ ಅಂತ ಹೇಳೋದಿಲ್ಲ, ಆದರೆ ಯಾರಿಗೆ ಎಷ್ಟು ಆದ್ಯತೆ ಕೊಡಬೇಕು, ಯಾರನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋಗಬೇಕು, ಯಾರ ಜೊತೆಯಲ್ಲಿದ್ದರೆ ನಿಮಗೆ ಅದರ ಆನಂದ ಸಿಗುತ್ತೆ. ಜೊತೆಗೆ ನಿಮಗಷ್ಟೇ ಅಲ್ಲ, ನನ್ನ ಮಗ ಕರ್ಕೊಂಡು ಹೋದ್ನಪ್ಪ ಅನ್ನೋ ಆ ಪ್ರೀತಿ ಬರುತ್ತೆ. ನಮ್ಮ ಯಜಮಾನರು ನನ್ನೆಲ್ಲೂ ಬಿಟ್ಟಿರೋದಿಲ್ಲಪ್ಪ, ನಾನು ಎಲ್ಲೋದ್ರೂ ಅವ್ರು ಕರ್ಕೊಂಡು ಹೋಗ್ತಾರೆ ಅನ್ನೋದು ಆ ಮಡದಿಯಲ್ಲಿದೆ. ಅಪ್ಪ ಅಮ್ಮನ ಜೊತೆ ಮಕ್ಕಳು ಹೋದಾಗ, ಅಥವಾ ಮಕ್ಕಳ ಜೊತೆ ಅಪ್ಪ ಅಮ್ಮ ಇದ್ದಾಗ ಆ ಬಾಂಧವ್ಯ ಪ್ರೀತಿ ಇದೆಯಲ್ಲ, ಅದರ ಆನಂದವೇ ಬೇರೆ. ತಂದೆ ತಾಯಿ ಜೊತೆಗೆ ಹೋದಾಗ ಹೋಟೆಲ್ಗೆ ಹೋಗಿ ಏನೋ ತಿನ್ನಬೇಕಾದ್ರೆ 1-2 ಪ್ಲೇಟ್ಗೆ ದುಡ್ಡಿದ್ರು 1 ಪ್ಲೇಟ್ ತೊಗೊಳಪ್ಪ, ನಾವೆಲ್ಲರೂ ಕೂತು ಹಂಚ್ಕೊಂಡು ತಿನ್ಬಿಡೋಣ ಅನ್ನೋ ಮಾತಾಡ್ತಾರೆ ತಂದೆ ತಾಯಿ. ಆದರೆ ಸ್ನೇಹಿತರ ಜೊತೆ ಹೋದಾಗ ಅಷ್ಟು ಜನಕ್ಕೂ ನೀವು ಕೊಡಿಸಲೇಬೇಕು. ಅದೇ ಪದ್ಧತಿ. ಕೆಲವಷ್ಟು ಆಂತರಿಕವಾಗಿ ಹೃದಯ ಮುಟ್ಟುವಂತಹ ಕೆಲವಷ್ಟು ವಿಚಾರಗಳಿದೆ. ಅದನ್ನು ಒಂದೊಂದು ಬಿಡಿಸ್ತಾ ಹೊರಟ್ರೆ ಅದರ ಆನಂದವೇ ಬೇರೆ. ಆದರೆ ನಾನು ಹೇಳೋದಿಷ್ಟೇ, ತೀರ್ಥಕ್ಷೇತ್ರಗಳು, ಪುಣ್ಯಕ್ಷೇತ್ರಗಳು, ದೇವರ ದರ್ಶನ ಇಂಥ ಕಡೆ ಹೋದಾಗ ಕುಟುಂಬ ಪರಿವಾರ ಸಮೇತ ಹೋಗಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗಿ ಬರ್ತಕ್ಕಂಥದ್ರಲ್ಲಿ ಸಿಗೋ ಸಂತೋಷ, ಆನಂದ ಮತ್ಯಾವುದರಲ್ಲೂ ಇಲ್ಲ. ಇದಂತೂ ಸತ್ಯ. ಇದು ಅನುಭವದ ಮಾತು, ಜೊತೆಗೆ ಎಲ್ಲರೂ ಹೇಳುವ ಮಾತು. ಒಳ್ಳೆಯದಾಗಲಿ. ಇನ್ನು ನಾಳೆ ಅಮಾವಾಸ್ಯೆ, ಎಲ್ಲರಿಗೂ ಸಹಿತ ಶುಭ ಉಂಟಾಗಲಿ. ಇವತ್ತು ಮಾಸ ಶಿವರಾತ್ರಿ. ಸಾಂಬ ಸದಾಶಿವನ ಅನುಗ್ರಹ ನಿಮಗಿರಲಿ. ನೀವು ಮಾಡುವ ಕೆಲಸ ಹೆಚ್ಚಿನ ಯಶಸ್ಸಿನ ದಾರಿಯಲ್ಲಿರಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಈ ದಿನದ ರಾಶಿಫಲವನ್ನು ತಿಳ್ಕೊಂಡು ಇನ್ನಷ್ಟು ಅರ್ಥಗರ್ಭಿತವಾದಂತಹ ವಿಚಾರಗಳನ್ನು ತಿಳ್ಕೊಳ್ಬೇಕಾಗಿದೆ. ಹಾಗೆ ನಾಳಿನ ಕಾರ್ಯಕ್ರಮದ ಬಗ್ಗೆ, ನಾಳೆ ಅಮಾವಾಸ್ಯೆಯ ಅನುಷ್ಠಾನದ ಬಗ್ಗೆ ಇನ್ನಷ್ಟು ವಿಚಾರ ತಿಳಿಸ್ಕೊಳ್ಬೇಕಾಗಿದೆ, ತಿಳಿಯಬೇಕಾಗಿದೆ, ಹೇಳಬೇಕಾಗಿದೆ. ಹಾಗೆ ಯಾರೆಲ್ಲ ನನ್ನ ನೇರವಾಗಿ ನೀವು ಮಾತಾಡಬೇಕು ಎಂಬತಕ್ಕಂಥ ಹಂಬಲದಲ್ಲಿದ್ದೀರಿ, ತಾವು ನೇರವಾಗಿ ನಮಗೆ ಫೋನ್ ಮಾಡಿ, ನಿಮ್ಮೊಂದಿಗೆ ನಾನು ಮಾತಾಡ್ತೇನೆ. ಸಮಸ್ಯೆಗೊಂದು ಪರಿಹಾರ ಸಿಕ್ಕಿದ್ರೆ, ಅದರಿಂದ ಒಂದಿಷ್ಟು ಆನಂದ ಕಂಡ್ರೆ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ನಮಗೂ ಸಾರ್ಥಕತೆ ಅನಿಸುತ್ತೆ. ಇನ್ನೇನು ಆಗೋ ಈಗೋ ಅಂದರೆ ಆಗಸ್ಟ್ 1 ಬಂದೇ ಬಿಡುತ್ತೆ. ಈ ಮಾಸ ಕಳೆದರೆ ಮುಂದಿನ ಮಾಸವೇ ಆಗಸ್ಟ್ 1 ಪ್ರಾರಂಭ ಆಗುತ್ತೆ ನಿಮ್ಮ ಮಹರ್ಷಿ ಮಂದಿರದಲ್ಲಿ.
ಮಹರ್ಷಿ ಮಂದಿರ ಸಾಲಿಗ್ರಾಮ ಕ್ಷೇತ್ರ ಜಾತ್ರಾ ಮಹೋತ್ಸವ ಪ್ರಾರಂಭ. ವರ್ಷದ ವಿಶೇಷವಾದಂಥ ಕಾರ್ಯಕ್ರಮ. ಸಾಲಿಗ್ರಾಮವನ್ನು ಇನ್ನು ಮೊನ್ನೆಯಷ್ಟೇ ಪ್ರತಿಷ್ಠಾಪನೆ ಮಾಡಿದ್ವಿ. ಆ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ರ ಆ ಪರಿಸರದಲ್ಲಿರ್ತಕ್ಕಂಥ ಮಾವಿನ ಸೊಪ್ಪಿದೆಯಲ್ಲ, ಆ ಕಟ್ಟಿರ್ತಕ್ಕಂಥ ಮಾವು ಹಾಕಿರುವ ಚಪ್ರ ಇನ್ನೂ ಅದು ಒಣಗಿಲ್ಲ, ಆಗಲೇ ವರ್ಷ ಬಂದುಬಿಡ್ತು. ಇದೇ ಆಗಸ್ಟ್ 8 ಮತ್ತು 9 ಆಗ ನಡೆಯುವಂತಹ ಆನೆ ಅಂಬಾರಿ ಉತ್ಸವ, ವಿಶೇಷವಾದಂತಹ ಜಾತ್ರಾ ಮಹೋತ್ಸವ, ನಾಗರ ಪಂಚಮಿಯಂದೇ ಪ್ರತಿಷ್ಠಾಪನೆಯಾದಂಥ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾನ್ನಿಧ್ಯಕ್ಕೆ ತಮ್ಮೆಲ್ಲರೂ ಸಹಿತ ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಸಾಲಿಗ್ರಾಮ ದರ್ಶನವನ್ನು ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಎಲ್ಲವನ್ನು ಕೂಡ ತಿಳಿಸ್ಕೊಟ್ಟಿರ್ತಕ್ಕಂಥದ್ದಾಯಿತು. ಇನ್ನು ಈಗ ರಾಶಿ ಫಲಗಳನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ ಅಲ್ವಾ, ಹಾಗಾಗಿ ಗುರುಗಳೇ ಇವತ್ತಿನ ದಿನದ ರಾಶಿಫಲ. ಖಂಡಿತ ರಾಶಿಫಲವನ್ನು ತಿಳ್ಕೊಳ್ಬೇಕು. ಅದರಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಪರಿಹಾರಗಳನ್ನು ಆಗಿಂದಾಗಲೇ ಮಾಡ್ಕೊಳ್ಬೇಕು. ಅದರಿಂದ ಒಳ್ಳೆಯ ಯಶಸ್ಸನ್ನು ತಾವು ಸಿದ್ಧಿಪಡಿಸ್ಕೊಳ್ಬೇಕು. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ಇನ್ನು ರಾಶಿಫಲದ ಗಮನ ಹರಿಸೋಣ. ಗುರುವಾರ, ಗುರುಗಳ ಆಶೀರ್ವಾದ, ಗುರುರಾಯರ ಅನುಗ್ರಹ, ಜೊತೆಗೆ ತಮ್ಮ ತಮ್ಮ ಒಂದು ವಾಸ್ತುಗೃಹದ ಸಮೀಪ ಇರತಕ್ಕಂಥ ಔದುಂಬರ ಪ್ರಾರ್ಥನೆ, ಔದುಂಬರ ವೃಕ್ಷದ ಸಾನ್ನಿಧ್ಯಕ್ಕೆ ಹೋಗಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಗುರುವಾರದಂದು ಗುರುವಿನ ಅನುಗ್ರಹವನ್ನು ಪಡಿತೀರಿ. ಯಾಕೆಂದರೆ ಗುರುವಿಗೆ ಗುರುವಾಗಿರ್ತಕ್ಕಂಥದ್ದು ಗುರು ದತ್ತ ಮಹಾರಾಜರು. ದತ್ತಾತ್ರೇಯರ ಅನುಗ್ರಹ ಪಡಿಬೇಕಾದರೆ ಗುರುವಾರದಂದು ನಾವು ಗುರು ಪ್ರಾರ್ಥನೆ ಮಾಡೋದ್ರಿಂದ ಆಗ ಸಾಕಷ್ಟು ಅನುಕೂಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಬಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇದೆ. ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ಕೋಪ ನಿಮ್ಮನ್ನು ಬಿಟ್ಟು ಹೋಗ್ತಾ ಇಲ್ಲ. ಆದರೆ ಇಲ್ಲಿ ನೀವು ಸಮಾಧಾನ ತಂದುಕೊಳ್ಬೇಕು. ಮತ್ತು ಮಾಡುವ ಕೆಲಸಗಳು ಏನೇ ಇದ್ದರೂ ಅದರ ಕಡೆ ಒಂದಷ್ಟು ಗಮನ ಹರಿಸಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿವಸ ನೀವು ತೆಗೆದುಕೊಳ್ಬೇಕಾಗಿರುವಂಥ ನಿರ್ಣಯ, ಇಂಥದ್ದೊಂದು ಹಠದಿಂದ ಇಂಥ ಕೆಲಸ ನಾನು ಮಾಡಲೇಬೇಕು ಎಂಬತಕ್ಕಂಥ ಹಠ ನಿಮ್ಮಲ್ಲಿದ್ದರೆ ಮಾತ್ರ ಇವತ್ತು ಕೆಲಸಗಳನ್ನು ಗೆಲ್ತೀರಿ. ಅದರಲ್ಲೂ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ವಿದ್ಯಾರ್ಥಿನಿಯರಿಗೆ ಒಂದು ಕಿವಿ ಮಾತು ಏನಂದರೆ, ನಿಮ್ಮ ವಿದ್ಯಾಭ್ಯಾಸ ಕಾಲದಲ್ಲಿ ಸಾಧ್ಯವಾದಷ್ಟು ಉತ್ತರಾಭಿಮುಖವಾಗಿ ಕೂತ್ಕೊಂಡು ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ ಈ ಬೀಜಾಕ್ಷರಿ ಮಂತ್ರವನ್ನು ನಿರಂತರ ಪಠನೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಬಹಳ ಬೇಗ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಇವತ್ತು ಮೇಷರಾಶಿಯವರಿಗಿದೆ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಮಾತ್ರ ಭಾಳಷ್ಟು ಗರ್ಜನೆ ಮಾಡ್ತೀರಿ. ಎಚ್ಚರಿಕೆಯಿಂದಲೇ ಇರಿ. ನೀವು ಆಡುವ ಮಾತು ನಿಮಗೆ ಚೆಂದ ಇರ್ಬೋದು, ಎದುರುಗಡೆ ಇರ್ತಕ್ಕಂಥವ್ರಿಗೆ ಒಂಥರ ಕಣ್ಣೀರು ಹಾಕಿಸುವಂಥ ಪರಿಸ್ಥಿತಿ ಎದುರಾಗುತ್ತೆ. ಒಂದಷ್ಟು ಎಚ್ಚರಿಕೆಯ ನಡೆ ಇದ್ದರೆ ಅದರಿಂದ ಸಾಕಷ್ಟು ಲಾಭವನ್ನು ಖಂಡಿತ ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಬರೋದು ಸಹಜವೇ. ಆದರೆ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಷ್ಟು ಬೆಳಕನ್ನು ಕಾಣುವಂಥ ಯೋಗ ಫಲ ಇದೆ. ಇವತ್ತು ಯಾವುದೇ ಒಂದು ವಿಚಾರವನ್ನು ತಲೆಗೆ ಹಾಕ್ಕೊಂಡ್ರೂ ಅದರಿಂದ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವ ಕೆಲಸಗಳಲ್ಲಿ ಅಧಿಕವಾದಂತಹ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅರ್ಥಪೂರ್ಣವಾದಂಥ ಬದುಕಿದೆ. ಆದರೆ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಬರುವ ತೊಂದರೆಗಳು ಸಾಕಷ್ಟು ಇರುತ್ತೆ. ಆ ತೊಂದರೆ ತಾಪತ್ರೆಗಳನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಂಡ್ರೆ ತುಂಬ ಅದೃಷ್ಟ ನಿಮ್ಮದಾಗುತ್ತೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಸಾಧ್ಯವಾದರೆ ಒಂದು ಚಿಟಿಕೆಯಷ್ಟು ಅಕ್ಕಿ, ಒಂದು ಚಿಟಿಕೆಯಷ್ಟು ಉದ್ದಿನ ಬೇಳೆ, ಅಕ್ಕಿ ಎರಡೂ ಧಾನ್ಯವನ್ನು ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಆಯಾ ಕ್ಷಣದಲ್ಲಿ ಬಂದೊದಗುವಂಥ ಯಾವುದೇ ಗ್ರಹಸ್ಥಿತಿಗಳ ವ್ಯತ್ಯಾಸ ಇದ್ದರೂ ಎಲ್ಲವನ್ನು ದೂರ ಮಾಡ್ಕೊಳ್ತೀರಿ. ಇದರ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ತೆಗೆದಂಥ ಗಂಧವನ್ನು ನಿಮ್ಮ ಹಣೆಗೆ ಒಂದಿಷ್ಟು ಗಂಧವನ್ನು ಧಾರಣೆ ಮಾಡ್ಕೊಳ್ಳೋದ್ರಿಂದ ಯಾವುದೇ ಕ್ಷಣದಲ್ಲಿ ಎಂತಹ ರಾಕ್ಷಸತ್ವ ಇರ್ತಕ್ಕಂಥ ವ್ಯಕ್ತಿಗಳೆದುರಾದರೂ ಆ ವ್ಯಕ್ತಿಗಳು ನಿಮ್ಮ ಹಣೆಯಲ್ಲಿರ್ತಕ್ಕಂಥ ಗಂಧವನ್ನು ನೋಡಿದ ಮರುಕ್ಷಣ ಅವರ ಮನಸ್ಸು ಪರಿವರ್ತನೆ ಆಗಿ ನಿಮ್ಮಲ್ಲಿ ಶಾಂತಿ ನೆಮ್ಮದಿಯುತವಾಗಿ ಒಂದು ವ್ಯವಹಾರಗಳನ್ನು ಮುಂದುವರಿಸ್ತಾರೆ. ಹಾಗಾಗಿ ಇವತ್ತು ವೃಷಭ ರಾಶಿಯವರು ಬರೀ ಹಣೆಯಲ್ಲಿಲ್ದಿರ ಒಂದಿಷ್ಟು ಗಂಧ, ಕುಂಕುಮ, ಭಸ್ಮವನ್ನು ಧಾರಣೆ ಮಾಡ್ಕೊಳ್ಳೋದ್ರಲ್ಲಿ, ಅದರಲ್ಲೂ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ತೆಗೆದಂಥ ಗಂಧವನ್ನು ಹಣೆಗೆ ಧಾರಣೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ವೃಷಭ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಆಸ್ಥಾನ ಅಂದರೆ ಭೂಮಿಗೆ ಸಂಬಂಧಪಟ್ಟದ್ದಾಗಲಿ, ಆಕರ್ಷಣೆಗೆ ಸಂಬಂಧಪಟ್ಟದ್ದಾಗಲಿ ಅಥವಾ ವ್ಯವಹಾರಗಳಿಗೆ ಸಂಬಂಧಪಟ್ಟದ್ದಾಗಲಿ, ನಿಮ್ಮ ಹೃದಯದಲ್ಲಿ ಒಂದು ಆಸೆ ಆಕಾಂಕ್ಷೆಯನ್ನು ಉದಯೋನ್ಮುಖ ಮಾಡತಕ್ಕಂಥದ್ದಾಗಲಿ, ಹಾಗೆ ಏನು ಅಂದುಕೊಂಡ್ರೂ ಅದನ್ನು ಸಾಧನೆ ಮಾಡತಕ್ಕಂಥದ್ದು. ಬಹುಶಃ ಅಂದುಕೊಂಡಿದ್ದು ಸಾಧನೆ ಮಾಡುವಂಥ ಕಾಲ ಇವತ್ತು ಮಿಥುನ ರಾಶಿಯವರಿಗೆ ತುಂಬ ಚೆನ್ನಾಗಿದೆ.
ಆದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ, ಗುರು ಹಿರಿಯರ ಆಶೀರ್ವಾದ ಪಡಿರಿ. ಹಾಗೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಬಹಳ ದೂರದ ಆಲೋಚನೆ ಮಾಡೋದಕ್ಕಿಂತ ನಿಮ್ಮ ಅಂಗೈಯಲ್ಲಿ, ನಿಮ್ಮ ಪರಿಸರದಲ್ಲಿ ಅಲ್ಲಿ ನೀವೇನು ಗೆಲ್ಲಬಹುದು ಅದರ ಬಗ್ಗೆ ಚಿಂತನೆ ಮಾಡಿ. ಏನೇ ಆದರೂ, ಎಂತಹ ಸಂಕಷ್ಟಗಳಾದರೂ ಆಯಾ ಕ್ಷಣದವರೆಗೂ ಮಾತ್ರ. ಅದಾದ ನಂತರ ಬೆಳಕು ಆಗೇ ಆಗುತ್ತೆ, ಒಳ್ಳೆಯದಾಗೇ ಆಗುತ್ತೆ. ಕತ್ತಲು ಬೆಳಕು ಇದು ಜೀವನದಲ್ಲಿ ನಡೆಯುವಂಥ ಆಟಗಳು. ಒಂದು ಕಡೆ ಸಂಪೂರ್ಣವಾದಂಥ ಕಷ್ಟ ಅಂದ್ಕೊಳ್ತೀವಿ, ಮತ್ತೊಂದು ಕಡೆ ಭಗವಂತ ನಮ್ಮನ್ನು ಕೈ ಹಿಡಿದು ನಡೆಸೋದಪ್ಪ ಅಂದ್ಕೊಳ್ತೀವಿ. ಏನೇ ಆದರೂ ದಿನದ 24 ಗಂಟೆ ನಡೆಯುವಂಥ ಈ ನೀತಿ ಪಾಠಗಳು. ಆದರೂ ಇವತ್ತು ಮಿಥುನ ರಾಶಿಯವರಿಗೆ ಅದೃಷ್ಟ ಅಂತಕ್ಕಂಥದ್ದಿದೆ. ಎಚ್ಚರಿಕೆಯಿಂದ ಹೆಜ್ಜೆ ಹಾಕಿ ಸಾಕಷ್ಟು ಲಾಭವನ್ನೇ ಗಳಿಸ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ದೂರಭಾರ ಪ್ರಯಾಣವನ್ನು ಬೆಳೆಸಬೇಕು, ಏನಾದರೂ ಒಂದು ಅತ್ಯುತ್ತಮವಾದ ಕೆಲಸ ಮಾಡಬೇಕು, ಕುಟುಂಬದ ಸದಸ್ಯರೊಂದಿಗೆ ಎಲ್ಲರೂ ದೂರಭಾರ ಹೊರಡಬೇಕು. ಇದರ ಜೊತೆಗೆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದರೂ ಇವತ್ತು ಅಧಿಕವಾದಂತಹ ಲಾಭವನ್ನೇ ತಂದುಕೊಳ್ತೀರಿ. ಇವತ್ತಿನ ಫಲಾಫಲದಲ್ಲಿ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಕರ್ಕಾಟಕ ರಾಶಿಯವರು ಪ್ರತಿನಿತ್ಯಕ್ಕೂ ಇವತ್ತಿಗೂ ಒಂದಷ್ಟು ಬದಲಾವಣೆ ಇದೆ. ತಾವೇನು ಅಂದುಕೊಂಡಂಥ ಕೆಲಸಗಳನ್ನು ಸಾಧನೆ ಮಾಡ್ಕೊಳ್ತೀರಿ. ತೃಪ್ತಿಕರವಾದಂತಹ ಬದುಕನ್ನು ಕಾಣ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಮಹರ್ಷಿ ವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ 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 ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ಕಾರ. ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಏನಿದೆ ನಿಮ್ದು? ಅಮ್ಮ ನಮ್ದು ಇಲ್ಲಿ ಬೆಂಗಳೂರಾಗಿದ್ದೀನಿ. ಓನಮ್ಮ. ಅಮ್ಮ ತಮ್ಮ ಹೆಸರು? ಏನ್ ಬೇಡಿ, ನಾ ಬೆಂಗಳೂರಾಗಿದ್ದೀನಿ. ಓನಮ್ಮ. ಅಮ್ಮ ತಮ್ಮ ಹೆಸರಮ್ಮ? ಸ್ವಾಮೀಜಿ ಹತ್ರ ಮಾತಾಡ್ತಿದ್ದು. ಆಯ್ತು, ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ ತಾಯಿ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಚೆನ್ನಾಗಿತ್ತು ಗುರುಜಿ. ಚೆನ್ನಾಗಿದ್ದೀರಮ್ಮ, ನೀವು ಚೆನ್ನಾಗಿದ್ದೀರಾ? 6 ವರ್ಷದಿಂದ ಟ್ರೈ ಮಾಡಿ ಇವತ್ತು ಸಿಕ್ಕಾಯ್ತು. ಒಳ್ಳೇದಾಗಲಿ, ಹೇಳಮ್ಮ. ನಾನೇನೋ ಒಂದು ಸಮಸ್ಯೆಲಿದ್ದೀನಿ ಸ್ವಾಮಿ. ನಾನು ಹೆಸರು ಬೇಡಿ ನಮ್ದು. ನಾನು ಸ್ವಲ್ಪ ಇದ್ರಲ್ಲಿದ್ದೀನಿ, ಹಾಸ್ಪಿಟ್ಲಲ್ಲಿ ಇದ್ದೀನಿ. ಈಗ ಅಂತ ಹೇಳಿದ್ದಾರೆ. ಹೆಂಗೆ ಅಂತ ಕೇಳ್ಬೇಕಿತ್ತು, ನಮ್ಗೆ ಅದೇ ಭಯ ಸ್ವಾಮಿ. ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆಯಾ? ವ್ಯತ್ಯಾಸ ಇದೆ ಸ್ವಾಮಿ. ಏನು ಭಯ ಪಡಬೇಡಿ ಅಂತ ಹೇಳಿದ್ದಾರೆ. ತಲೆ ಆಪರೇಷನ್ ಹೇಳಿದ್ರೆ ರೈಟ್ ಸೈಡ್ ಕಾಣಲ್ಲ, ಬ್ಲಾಕ್ ಆಗ್ಬಿಟ್ಟೈತೆ. ಅದರಿಂದ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಈಗಾಗಲೇ ಬಂದು ಸುಮಾರು 1 ವಾರ ಆಯ್ತು. ಇಲ್ಲಿ ಅಡ್ಮಿಟ್ ಆಗಿ ನಾಳೆ ಶನಿವಾರ ಬಂದ್ರೆ 1 ವಾರ. ಅದಕ್ಕೆ ನನ್ಗೆ ಇವತ್ತು ನಾಳೆ ಆಪರೇಷನ್ ಹೇಳಿದರೆ ಸುಮ್ಮನೆ. ಅದಕ್ಕೆ ನನಗೆ ಆರೋಗ್ಯದಲ್ಲಿ ಹೆಂಗೆ ಏನು ಚೆನ್ನಾಗಿರ್ತೀನ. ನನಗೆ ಮತ್ತೆ ಯಜಮಾನ್ರು ಬೇರೆ ಇಲ್ಲ, ಸಿಗೋದು ಬೇರೆ. 1 ವರ್ಷ ಆಯ್ತು ಸ್ವಾಮಿ. ಹೆದರ್ಬೇಡಮ್ಮ, ನಾನೊಂದು ಮಾತು ಹೇಳ್ತೇನೆ ಕೇಳು. ನಾವು ಬರಬೇಕಾದ್ರೆ ಒಬ್ಬರೇ, ಹೋಗಬೇಕಾದ್ರೂ ಒಬ್ಬರೇ. ಆ ಬಂದು ಹೋಗೋದ್ರ ಮಧ್ಯದಲ್ಲಿ ಎಲ್ಲ ಸಂಬಂಧಗಳೊಂದು ಗಟ್ಟಿಪಡಿಸ್ಕೊಳ್ತಾ ಹೋಗ್ತೀವಿ. ಅದರ ಮಧ್ಯದಲ್ಲಿ ಒಂದೊಂದೇ ಕಂಡಿ ಬಿಚ್ಕೊಳ್ತಾ ಇರತ್ತೆ. ಒಬ್ಬೊಬ್ಬರೇ ನಮ್ಮಿಂದ ದೂರ ಆಗ್ತಾ ಇರ್ತಾರೆ. ಅದು ಹೆದರಬಾರ್ದು. ನಮ್ಮ ಜವಾಬ್ದಾರಿ, ನಮ್ಮ ಕಾಯಕ, ನಮ್ಮ ಈ ಜೀವ ಈ ದೇಹದಲ್ಲಿ ಇರುವವರೆಗೂ ನಾವು ಏನು ಹೊಡೆದಾಡಬೇಕೋ ಅಷ್ಟು ಹೊಡೆದಾಡಲೇಬೇಕು. ಅದು ಯಾರೂ ತಪ್ಪಿಸಿದ್ದಲ್ಲ. ಆದರೆ ನೋವು ಎಂಬತಕ್ಕಂಥದ್ದನ್ನು ನೀನು ಯಾಕೆ ಬರಮಾಡ್ಕೊಳ್ತೀಯ? ಆಗಿದೆ, ಆರೋಗ್ಯ ಸರಿ ಇಲ್ಲ, ಸರಿ ಹೋಗುತ್ತೆ. ನಿನ್ನವರಿಲ್ಲ, ಯಾಕೆಂದರೆ ಯಾವುದೇ ಆದರೂ ಜವಾಬ್ದಾರಿ ಹೊರೋರೊಬ್ಬರು ಪಕ್ಕದಲ್ಲಿದ್ದಾಗ ಅದರ ಆನಂದ ಬೇರೆ ಇರುತ್ತೆ. ಇವತ್ತು ಯಾರೂ ಇಲ್ಲದಂಥ ರೀತಿ ಎಲ್ಲ ಜವಾಬ್ದಾರಿ ನೀನು ಹೊರಬೇಕಾಗಿದೆ. ದುಡ್ಕೊಂಬರ್ದ್ರೆ ಮಾತ್ರ ಜವಾಬ್ದಾರಿ ಅಂತಲ್ಲ, ಅವ್ರು ತಂದುಕೊಟ್ಟಿದ್ದನ್ನು ನಿಭಾಯಿಸಿ ಅದನ್ನು ಬೇಕಾದಂಥ ರೀತಿ ನೀವು ಅವ್ಯವಸ್ಥೆ ಮಾಡಿದ್ಯಲ್ಲ, ಆ ವ್ಯವಸ್ಥೆನೂ ದೊಡ್ಡ ಜವಾಬ್ದಾರಿನೇ. ಇಲ್ಲಮ್ಮ, ನಿನ್ನ ಸ್ವರತರಂಗ ಪ್ರಕಾರ ಭವಿಷ್ಯದಲ್ಲಿ ತುಂಬ ಚೆನ್ನಾಗಿರ್ತೀಯ. ಧೈರ್ಯ ತನ್ಕೋ, ಹೆದರಬೇಡ. ನಾಳೆ ಆಪರೇಷನ್ ಅಂತ ಏನು ಹೇಳ್ತಾ ಇದೆಯೋ, ಯಾವ ಸಮಸ್ಯೆಯಿಂದ ನೀನು ಆಪರೇಷನ್ಗೆ ಬಂದಿದೆಯೋ ಅದು ಸಹಿತ ಈ ಸಮಸ್ಯೆಯಿಂದ ಬೇಗ ಮುಕ್ತಲಾಗ್ತೀಯ. ಆರೋಗ್ಯ ಚೆನ್ನಾಗಿರುತ್ತೆ. ನೀನು ನಂಬಿರುವಂಥ ದೈವ ಜೊತೆಗೆ ಈ ಕ್ಷಣ ನೀನು ನನಗೆ ಕರೆ ಮಾಡ್ತಿದ್ಯಾ. ಈಗಿನ ಮುಹೂರ್ತ ಪ್ರಕಾರ ಧನ್ವಂತರಿ ಮಹಾವಿಷ್ಣುವಿನ ನಾನು ಪ್ರಾರ್ಥನೆ ಮಾಡ್ತಾ ನಿನ್ನ ಆರೋಗ್ಯದಲ್ಲಿ ಮತ್ತಷ್ಟು ಚೇತರಿಕೆ ಆಗಲಿ, ಆದಷ್ಟು ಬೇಗ ಎಲ್ಲ ಈ ಸಮಸ್ಯೆಗಳು ದಾಟ್ಕೊಳ್ಳಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ನಿನಗೆ ಸಾಧ್ಯ ಆದರೆ 4 ಹುಣ್ಣಿಮೆ ನಿಮ್ಮ ಮನೆ ಪ್ರಾಂತ್ಯದಲ್ಲಿರ್ತಕ್ಕಂಥ ಒಂದು ಶಿವಾಲಯಕ್ಕೆ ಬಂದು ಒಂದು ಅರ್ಧ ಲೀಟರ್ ಹಾಲು ಕೊಟ್ಟು ಒಂದು ಪ್ರಾರ್ಥನೆ ಮಾಡು ಸಾಕು. ಇಷ್ಟು ಮಾಡಿಕೊಟ್ರೆ ನೀನು ಸಾಕಷ್ಟು ಅನುಗ್ರಹ ಸಿದ್ಧಿಪಡಿಸ್ಕೊಳ್ತೀಯ. ಶಿವನ ದೇವಸ್ಥಾನಕ್ಕಮ್ಮ, ಈಶ್ವರನ ದೇವಸ್ಥಾನಕ್ಕೆ ಒಂದು ಅರ್ಧ ಲೀಟ್ರ್ ಹಾಲನ್ನ
ಹುಣ್ಣಿಮೆ ದಿವಸ ಕೊಡು. ಹ್ಞೂ. ಇಷ್ಟು ಮಾಡು ಸಾಕು. ಒಳ್ಳೆಯದಾಗಲಿ ತಾಯಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ನಮಸ್ತೆ ಸರ್. ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್, ನೀವು ಚೆನ್ನಾಗಿದ್ದೀರಾ ಸರ್? ಓ, ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್ ನಾವು ಹೆಸರು ಬೇಗ ಸರ್. ಆಯ್ತು, ಗುರುಜಿ ಅವ್ರ ನಮ್ಮ ಜೊತೆ ಇದ್ರಮ್ಮ, ಮಾತಾಡಿ ತಾಯಿ. ಹಲೋ, ನಮಸ್ತೆ ಸರ್. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಹೇಳಮ್ಮ. ಅವ್ರಿಗೆ ಸ್ವಲ್ಪ ಆರೋಗ್ಯನೂ ಸ್ವಲ್ಪ ಹಂಗಂಗೆ ಐತೆ. ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಕೊಡ್ತೀನಿ, ಮಾತಾಡಿ ಗುರುಜಿ. ಕೊಡಮ್ಮ. ಹಲೋ ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಮ್ಮ, ನೀನು ಚೆನ್ನಾಗಿದೆ ಮಗು? ಹಾಂ ಸರ್, ಚೆನ್ನಾಗಿದ್ದೀವಿ. ಹೇಳಮ್ಮ, ಏನು ಓದಿದೆ ತಾಯಿ? B.Com ಕಂಪ್ಲೀಟ್ ಆಗಿದೆ ಗುರುಜಿ. ಹಾಂ, ಜಾಬ್ ಮಾಡ್ತಾ ಇದೆಯಾ, ಮನೇಲೇ ಇದೆಯಾ? ಮನೆಯಲ್ಲಿ ಇದ್ದೀನಿ ಗುರುಜಿ. ಓಕೆ, ಮದುವೆ ಪ್ರಯತ್ನ ಮಾಡ್ತಾ ಇದ್ದಾರಾ? ಹಾಂ, ಮಾಡ್ತಾ ಇದ್ದಾರೆ ಗುರುಜಿ. ಒಳ್ಳೆಯದಾಗಲಿ. ಇನ್ನು 1 ತಿಂಗಳು 18 ದಿವಸ ಕಳೀಲಿ. ನಿನ್ನ ಸ್ವರತರಂಗ ಪ್ರಕಾರ 1 ತಿಂಗಳು 18 ದಿವಸ ಕಳೆದ ಮೇಲೆ ನಿನ್ನ ಭವಿಷ್ಯದಲ್ಲಿ ಒಂದಷ್ಟು ಬೆಳಕಿದೆ. ಈಗ ಪ್ರಸ್ತುತ ನಿನ್ನ ಆರೋಗ್ಯದಲ್ಲಾಗಲಿ, ನಿನ್ನ ವ್ಯವಹಾರಗಳಾಗಲಿ, ಅಥವಾ ನಿನ್ನ ಮನಸ್ಸಲ್ಲಿರುವಂಥದ್ದು ಯಾವುದು ಸಿದ್ಧಿಪಡಿಸ್ಕೊಳ್ಳೋದು ಬಹಳ ಕಷ್ಟ ಅನ್ನಿಸ್ತಾ ಇದೆ. ಇದು ಕಳೆದ 2 ವರ್ಷ 8 ತಿಂಗಳಿಂದಲೂ ಇದೇ ಸಮಸ್ಯೆ ಬರ್ತಾ ಇದೆ ನಿಮಗೆ. ಹೌದು ಗುರುಜಿ. ಯಾವುದರಲ್ಲೂ 6 ಹತ್ತಿಲ್ಲ, 3 ಇಳಿದಿಲ್ಲ. ಏನೋ ಆ ಕ್ಷಣಕ್ಕೆ ಪರವಾಗಿಲ್ಲಪ್ಪ ಅಂತ ಒಂಚೂರು ಬ್ಯಾಲೆನ್ಸ್ ಆಗ್ತಾ ಇದೆ. ಬಿಟ್ಟರೆ ಎಲ್ಲ ಕಡೆಯಲ್ಲೂ ಒಂಥರ ಕಣ್ಕತ್ತಲೆ ಆಗ್ತಾ ಇದೆ ನಿಮಗೆ. ಹಾಗಾಗಿ ಈ ಸಮಯ ಅಷ್ಟು ಸಮಂಜಸಕರವಾದ್ದಲ್ಲ. ಆದರೆ ಇನ್ನು ಅತಿ ಶೀಘ್ರದಲ್ಲೇ ಕಾರ್ಯಸಿದ್ಧಿ ಆಗುತ್ತೆ. ಇದಕ್ಕಾಗಿ ನೀನು ಮಾಡಬೇಕಾದಂತಹ ಸಣ್ಣದಾದಂಥ ಒಂದು ಪರಿಹಾರ ಇದೆಮ್ಮ. ಕರೆಕ್ಟಾಗಿ ಒಂದು 18 ದಿವಸ ಬೆಳಿಗ್ಗೆ ಹೊತ್ತು ಬೇಗ ಎದ್ದು 5 ರಿಂದ 6 ಗಂಟೆ ಒಳಗೆ 5 ರಿಂದ 6 ಗಂಟೆ ಒಳಗೆ ಅರಿಶಿಣದ ಕೊಂಬನ್ನು ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ, ಅಕ್ಕಿ ಮೇಲೆ ಒಂದು ಅರಿಶಿಣ ಕೊಂಬಿಟ್ಟು, ಅದಕ್ಕೆ 21 ಗರಿಕೆ ಇಟ್ಟು 1 ಹನಿ ಜೇನುತುಪ್ಪವನ್ನು ದೇವರ ನೈವೇದ್ಯ ಮಾಡಿ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಆ ಮಂತ್ರವನ್ನು ಹೇಳಿಕೊಂಡು ಆ 1 ಹನಿ ಜೇನುತುಪ್ಪವನ್ನೇ ಪ್ರಸಾದ ರೂಪದಲ್ಲಿ ಸ್ವೀಕರಿಸಿದ್ರೆ ನಿನ್ನ ಆರೋಗ್ಯ ಸರಿ ಹೋಗುತ್ತೆ. ವಿವಾಹ ಒಂದು ಒಳ್ಳೆಯ ಸುಸರ್ಜಿತವಾದಂಥ ರೀತಿ ಒಂದು ಒಳ್ಳೆಯ ಕುಟುಂಬಕ್ಕೆ ನೀನು ಸೇರೋ ಯೋಗ ಫಲ ಬರುತ್ತೆ. ಇರುವಂಥ ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಂಗಾಗುತ್ತೆ. ಮಾಡು ತಾಯಿ, ಒಳ್ಳೆಯದಾಗಲಮ್ಮ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸ್ತಾರೆ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಸತ್ಯಾಸತ್ಯತೆಗಳನ್ನು ಅರ್ತು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದರ ಫಲಗಳು ಸಾಕಷ್ಟು. ಅದರಲ್ಲೂ ಗುರುವಾರ ಮಧ್ಯಾಹ್ನ 12 ರಿಂದ 4 ಬಹಳ ಅರ್ಥಪೂರ್ಣವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರು, ಅಂದರೆ ನಿಮ್ಮ ತಂದೆ ತಾಯಿ ಆಗಿರ್ಬೋದು, ಅಣ್ಣ ಅತ್ತಿಗೆ ಆಗಿರ್ಬೋದು, ಅಥವಾ ಯಾರೊಬ್ಬರಾದರೂ ಸಹಿತ ಅವ್ರು ಹೇಳುವ ಮಾತನ್ನು ಸ್ವಲ್ಪ ಆಲಿಸುವಂಥದ್ದು ಬಹಳ ಉತ್ತಮ. 12 ಗಂಟೆವರೆಗೂ ಮಂದಗತಿಯಲ್ಲಿ ಸಾಗುವಂಥ ದಿನ. 12ರ ನಂತರ ಬಹಳಷ್ಟು ಚುರುಕಾಗಿ ವೇಗವಾಗಿ ಅಂದುಕೊಂಡದ್ದನ್ನು ಸಾಧನೆ ಮಾಡುವಂಥ ಕಾಲ. ಆದರೆ ಇವತ್ತು ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ 4 ರಿಂದ 6:20 ಮಾತ್ರ ಭಾಳ ಜೋಪಾನ, ಎಚ್ಚರಿಕೆ ಇರಲಿ. ಯಾಕೆಂದರೆ ಸಣ್ಣ ಸಣ್ಣ ವಿಚಾರ ಅಂದ್ಕೊಂಡ್ರೆ ಅದು ದೊಡ್ಡದಾದಂಥ ಸಮಸ್ಯೆ ಎದುರಾಗ್ಬಿಡ್ಬೋದು. ಜೋಪಾನವಾಗಿದ್ದು ಎಚ್ಚರಿಕೆಯ ನಡೆದರೆ ಅದರಷ್ಟು ಅದೃಷ್ಟದ ಬಲ ಮತ್ತೊಂದಲ್ಲ, ಭಾಳಷ್ಟು ಆನಂದವಾಗಿ ನಡೆಯುತ್ತೆ. ಆದರೆ ಇವತ್ತು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಗಣಪತಿಯ ಸಾನ್ನಿಧ್ಯಕ್ಕೆ ಬಂದು ನಮಸ್ಕಾರ ಮಾಡ್ತಕ್ಕಂಥದ್ದು, ಅಥವಾ 21 ಗರಿಕೆಯನ್ನು ತಂದು ಗಣಪನ ಪಾದದ ಮೇಲೆ ಇಡ್ತಕ್ಕಂಥದ್ದು, 1-2 ಕಡಲೆಕಾಳನ್ನು ದೇವರ ಸಾನ್ನಿಧ್ಯದಲ್ಲಿಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು ಮಾಡಿದ್ರೂ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಮನೇಲಿರ್ತಕ್ಕಂಥ ಹಿರಿಯರು ಯಾರು ಏನು ಹೇಳಿದ್ರು ಆ ಮಾತನ್ನು ಸ್ವಲ್ಪ ಆಲಿಸಿ. ಯಾಕೆಂದರೆ ಎಲ್ಲ ಜ್ಞಾನ ನಿಮಗಿದೆ, ಎಲ್ಲ ಥರ ಧೈರ್ಯ ಇದೆ, ಎಲ್ಲ ಥರ ಶಕ್ತಿ ನಿಮಗಿರ್ಬೋದು. ಆದರೆ ಆ ಶಕ್ತಿಗೆ ಮತ್ತಷ್ಟು ಪೂರಕವಾಗಿ ಮತ್ತಷ್ಟು ಶಕ್ತಿಯುತವಾದಂತಹ ಕಾಲ ನಿಮಗೆ ಎದುರಾಗಬೇಕಾದ್ರೆ ಗುರು ಹಿರಿಯರ ಅನುಗ್ರಹ ಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಸತ್ಯಾಸತ್ಯತೆಗಳನ್ನು ಸರಿಯಾಗಿ ಅರ್ಥಕೊಳ್ಳದಿರ ದುಡುಕಿ ಮಾತಾಡಿ ನಿಷ್ಠುರಕ್ಕೂ ಒಳಗಾಗ್ಬಿಡ್ತೀರಿ. ಹಾಗೆ ಕುಟುಂಬದಲ್ಲಿರ್ತಕ್ಕಂಥವ್ರು ಏನೇ ಹೇಳಿದ್ರು ಸಮಾಧಾನಕರವಾಗಿ ತೆಗೆದುಕೊಳ್ಳೋಕ್ಕಾಗದಂಥ ರೀತಿಯಲ್ಲಿ ಇರ್ತೀರಿ. ಇವತ್ತಿನ ದಿವಸ ಒಂದಷ್ಟು ಸಮಸ್ಯೆಗಳು ನಿಮ್ಮನ್ನು ಬೆಂಬಿಡದಿರ ಬಾಧಿಸುತ್ತೆ. ಆದರೆ ಸಮಸ್ಯೆಗಳಿಂದ ಹೊರಗಡೆ ಬರಲಿಕ್ಕಾಗಿ ನೀವು ಮಾಡಬೇಕಾದಂಥ ಅನುಷ್ಠಾನ ಒಂದಿದೆ. ಇದಕ್ಕಾಗಿ ನೀವು ಮಾಡಬೇಕಾದ್ದು 2 ವೀಳ್ಯದೆಲೆ ಅಡಿಕೆ,
ಆ 2 ವಿಳೆದೆಲೆ ಅಡಿಕೆ ಅದರ ಜೊತೆ ಒಂದು ಸ್ವಲ್ಪ ಬೆಲ್ಲ ಆಗಲಿ ಅಥವಾ ಕಡಲೆಪುಪ್ಪಾಗಲಿ ಅಥವಾ ಒಂದಿಷ್ಟು ಸಕ್ಕರೆ ಆಗಲಿ ಇಂತಹದ್ದನ್ನು ದೇವರಿಗೆ ನೈವೇದ್ಯ ಮಾಡಿ ಯಾರಾದರೂ ಹಿರಿಯರಿಗೆ ಕೊಟ್ಟು ನಮಸ್ಕಾರ ಮಾಡೋದ್ರಿಂದ ಒಂದಷ್ಟು ಕರ್ಮಫಲಗಳು ದೂರ ಆಗುತ್ತೆ. ಅದರಲ್ಲೂ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರ, ಕನ್ಯಾ ರಾಶಿಯವರಿಗೆ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಒಂದಷ್ಟು ಲಾಭವೂ ಇದೆ, ನಷ್ಟವೂ ಇದೆ. ಲಾಭ ನಷ್ಟಗಳ ಮಧ್ಯದಲ್ಲಿ ನಿಮ್ಮ ಪಯಣ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದೇ ಬಹಳ ಉತ್ತಮ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಮಾಡ್ಕೊಳ್ತೀರಿ. ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕಾಗಲ್ಲ. ಹಸನ್ಮುಖಿಯಾಗಿರಿ, ನಗನಗ್ತಾ ಇದ್ದು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಮಧ್ಯಾಹ್ನ ಸರಿಸುಮಾರು 1 ಗಂಟೆ 20 ನಿಮಿಷದಿಂದ 4:15 ತನಕ ಬಹಳ ಅದೃಷ್ಟದ ಕಾಲ. ಈ ಸಮಯದಲ್ಲಿ ತಾವು ಯಾವ ನಿರ್ಣಯವನ್ನು ತೆಗೆದುಕೊಂಡರೂ ಲಾಭ ಇದೆ. ಆದರೆ ಏನೇ ಕೆಲಸ ಮಾಡಬೇಕಾದರೂ ಮತ್ತೊಬ್ಬರ ಮಾರ್ಗದರ್ಶನ ಬೇಕಾಗಿದೆ. ತಾವೆಷ್ಟೇ ಜ್ಞಾನವಂತರಾದರೂ ತಲೆಬಗ್ಸಿ ನಿಲ್ಲಬೇಕಾದಂಥ ಕಾಲ ಎದುರಾಗುತ್ತೆ. ಆದರೆ ಇವತ್ತು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಅಧಿಕವಾದಂಥ ಲಾಭವನ್ನು ಗಳಿಸುವಂಥ ಅದೃಷ್ಟ ನಿಮ್ಮದಾಗುತ್ತೆ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡ್ತಾ ಒಳ್ಳೆ ಕಾಯಕವನ್ನು ಸಿದ್ಧಿಪಡಿಸ್ಕೊಂಡ್ರೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ ನಿಮ್ಮದಾಗುತ್ತೆ. ಇವತ್ತು ಅರ್ಧ ತಲೆನೋವಾಗಲಿ, ಮೈಕೈ ನೋವಾಗಲಿ ಅಥವಾ ಯಾವ ಕೆಲಸನೂ ಮಾಡೋದು ಬೇಡಪ್ಪ, ಒಂದು ಇಂಟ್ರೆಸ್ಟ್ ಇಲ್ಲದೆ ಇರತಕ್ಕಂಥದ್ದು, ಸಿಕ್ಕಿದ್ರೆ ಒಂದು ದಿವಸ ಸಂಪೂರ್ಣ ರಜೆ ಹಾಕಿ ಎಲ್ಲನೂ ಹೋಗೋಣಪ್ಪ ದೂರ ಬಾರ ಅನ್ನುವಂಥ ಮಟ್ಟಿಗೆ ಬರೋವಂಥದ್ದು ಇದೆಲ್ಲವೂ ನಿಮಗೆ ನಡೆಯುತ್ತೆ. ಆದರೂ ಆ ಹಠದಿಂದ ನೀವು ಸಾಧನೆ ಮಾಡಿದ್ರೆ ಎಲ್ಲ ಫಲಗಳು ಸಿದ್ಧಿಯಾಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ವಿದ್ಯಾರ್ಥಿಗಳ ಬದುಕು, ಓದುವಂತಹ ವಿದ್ಯಾರ್ಥಿನಿಯರು ಪೂರ್ವಾಭಿಮುಖವಾಗಿ ನಿಂತು ಪ್ರಾರ್ಥನೆ ಮಾಡಿ ಉತ್ತರಕ್ಕೆ ಕೂತು ಐಂ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ನೀವು ನಿರಂತರ ಪಠನೆ ಮಾಡೋದ್ರಿಂದ ಅಥವಾ ಒಂದು 54 108 ಬಾರಿ ಹೇಳಿಕೊಳ್ಳೋದ್ರಿಂದ ವಿದ್ಯಾರ್ಥಿಗಳಿಗೆ ಒಂದು ಹಸನ್ಮುಖಿತನ, ನಗುಮುಖ, ಜೊತೆಗೆ ಒಂದಷ್ಟು ಕೆಲಸಗಳನ್ನು ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂಥ ಯೋಗ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ. ಸಣ್ಣ ಸಣ್ಣ ವಿಚಾರಕ್ಕೂ ರೌದ್ರ ಆಗೋದು ಬೇಡ. ಏನೋ ಆಗು ಹೋಯ್ತಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋದು ಬೇಡ. ಏನೇ ಬಂದರೂ ಆಗಿಂದ ಆ ಕ್ಷಣ ಮಾತ್ರ. ಹಗಲಾದ್ಮೇಲೆ ರಾತ್ರಿ ಆಗಲೇಬೇಕು. ಹಗಲಾದ್ಮೇಲೆ ರಾತ್ರಿ ಆಗಬೇಕು ಅಂದಾಗ ರಾತ್ರಿ ಆದರೆ ತಿರುಗಿ ಹಗಲು ಆಗೇ ಆಗುತ್ತಲ್ಲ. ಹಾಗೆ ಕಷ್ಟ ಎಂಬತಕ್ಕಂಥದ್ದು ಪರ್ಮನೆಂಟ್ ಅಲ್ಲ. ಯಾವುದೇ ಕಷ್ಟಗಳು ಬಂದರೂ ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ. ಇವತ್ತಿನ ದಿವಸ ಎಂಥ ಸಂಕಷ್ಟದಲ್ಲಿದ್ದರೂ ಬೇಗ ಹೊರಗಡೆ ಬರ್ತೀರಿ. ಆದರೆ ಬಂದಂಥ ಕಷ್ಟಗಳನ್ನು ತಡ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲಿ ಇರ್ತೀರಿ. ಒಂದಷ್ಟು ಜನಕ್ಕೆ ಆರೋಗ್ಯ ಸಮಸ್ಯೆ, ಒಂದಷ್ಟು ಜನಕ್ಕೆ ಆರ್ಥಿಕ ಪರಿಸ್ಥಿತಿ, ಒಂದಷ್ಟು ಜನಕ್ಕೆ ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗ್ತಿಲ್ವಲ್ಲ ಎಂಬತಕ್ಕಂಥ ಚಿಂತನೆ. ಏನೇ ಆದರೂ ಇದೆಲ್ಲವನ್ನು ಹೊರತುಪಡಿಸಿ ಒಂದು ಒಳ್ಳೆಯ ಬದುಕು ಕಾಣಬೇಕಾದ್ರೆ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ಬೇಕು, ತಾಳ್ಮೆ, ಸಮಾಧಾನ ಬೇಕು. ಇದಕ್ಕಾಗಿ ನೀವು ಮಾಡಬೇಕಾದ್ದು 1 ಚಿಟಿಕೆಯಷ್ಟು ಹುರುಳಿ, 1 ಚಿಟಿಕೆಯಷ್ಟು ಅವರೆ ಅಂದರೆ ಶುಕ್ರ, ಹುರುಳಿ ಅಂದರೆ ಕೇತು. ಹೀಗೆ ಹುರುಳಿ ಮತ್ತು ಅವರೆ ಬೆಳೆಯನ್ನು 1 ಚಿಟಿಕೆಯಷ್ಟು ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಸ್ವಲ್ಪ ಮಟ್ಟಿಗೆ ಶಾಂತಿ, ನೆಮ್ಮದಿಯನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಗುರುಜಿ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಸರ್ ಚೆನ್ನಾಗಿದೆ ಸರ್, ನೀವು ಚೆನ್ನಾಗಿದೆ ಸರ್? ಓ, ನಾನಂತೂ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬಾಗಲಕೋಟೆ ಡಿಸ್ಟಿಕ್ ಇಂದ ಕರೆ ಮಾಡ್ತೀವಿ ಸರ್. ಅಮ್ಮ ತಮ್ಮ ಹೆಸರು? ನನ್ನ ಹೆಸರು ಗೀತಾ ಅಂತ ಗುರುಜಿ. ಆನಂದ್ ಗುರುಜಿ ಜೋಡಿ ಮಾತಾಡ್ಬೇಕು. ಆಯ್ತವ, ಗುರುಜನ್ ಜೊತೆ ಇದ್ದಾರೆ, ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಹೇಳಮ್ಮ. ನನ್ನ ಮಗ 11 ವರ್ಷ ಆಯ್ತು ಗುರುಜಿ. ಅವಾಗ ಕುಂದ್ರಾಕ್ ಹೋಗಂಗಲ್ಲ ಗುರುಜಿ, ನಿಂದ್ರಾಕ್ ಹೋಗಂಗಲ್ಲ, ಮಾತು ಇಲ್ಲ ಗುರುಜಿ. ಯಾಕೆ? ಎಷ್ಟು ವರ್ಷ ಈಗ ಮಗನಿಗೆ? 11 ವರ್ಷ ಮುಗೀತು ಗುರುಜಿ. ಮೊನ್ನೆ ಮೇ 25ಕ್ಕೆ 11 ವರ್ಷ ಮುಗೀತು, ಕಂಪ್ಲೀಟ್ ಮುಗೀತು ಗುರುಜಿ. ಈ 11 ವರ್ಷ ನೋಡ್ಕೊಳ್ಳೋದೆ 11 ಯುಗ ನೋಡ್ದಂಗೆ ಆಗೋಗಿದೆ. ಇನ್ನು ಬೆಳೀತಾ ದೊಡ್ಡವನಾಗೋಗ್ತಾ ಇದ್ದ. ಇನ್ನು ದೊಡ್ಡದಾದ್ರೆ ಮಗು ಬೆಳೆದು ದೊಡ್ಡವನಾದ ತಕ್ಷಣ ಅದನ್ನ ನೋಡ್ಕೊಳ್ಳೋದು ಇನ್ನೂ ಕಷ್ಟ ಅಲ್ವಮ್ಮ? ಅದೇ ಗುರುಜಿ, ತುಂಬಾ ಕಷ್ಟ. 3 ಜನ ಗುರುಜಿ ನನ್ನ ಮಕ್ಕಳು. ಒಬ್ಳು ದೊಡ್ಡವಳು 10ನೇತೆ ಹೋಗ್ತಾ ಇದ್ದಾಳೆ. ಒಬ್ಬ 2ನೇ ಮಗ 9th ಕ್ಲಾಸ್ ಹೋಗ್ತಾ ಇದ್ದಾನೆ. ಇವನ್ಗೆ ಕುಂದ್ರಾಕ್ ಆಗೋದಿಲ್ಲ, ನಿಂದ್ರಾಕ್ ಆಗೋದಿಲ್ಲ ಗುರುಜಿ. 11 ವರ್ಷಕ್ಕೆ ಕಂಪ್ಲೀಟ್ ಮುಗಿತದೆ ಗುರುಜಿ. ಮಾತೂನಿಲ್ಲ ಗುರುಜಿ. ಮೊದಲು 2 ಮಕ್ಕಳು ಚೆನ್ನಾಗಿದ್ಯಾ? ಚೆನ್ನಾಗಿದೆ ಗುರುಜಿ. ಅವಕ್ಕೇನು ತೊಂದರೆ ಇಲ್ವಾ? ಏನು ಸಮಸ್ಯೆ ಇಲ್ವಾ? ಏನ್ ತೊಂದರೆ ಇಲ್ಲ ಗುರುಜಿ. ಡಿಲಿವರಿ ಆಗುವಾಗ ಉಸಿರ ಅಳ್ಳಿಲ್ಲ ಅಂತ ಐಸಿಯುನಾಗ ಇಟ್ರು ಗುರುಜಿ 1 ತಿಂಗಳ. ಆಮೇಲೆ ಉಸಿರಾಟ ಗೋನಿನ ಕತ್ತಿನಲ್ಲಿ ಒಂದು ಹೋಲ್ ಹಾಕಿ ಪೈಪ್ ಹಾಕಿ ಪಂಪ್ ಹಾಕಿ ಉಸಿರಾಟ ಬರ್ತೀವಿ ಗುರುಜಿ. ಆಮೇಲೆ ಬಿಳಿ ರಕ್ತ ಕಿಳಿ ರಕ್ತ ಇಲ್ಲಮ್ಮ ಅಂತೇಳಿ ಬ್ಲಡ್ ಹಾಕಿದ್ರು ಸರ್.
ಆಮೇಲೆ ವಾಪಸ್ ಕೊಟ್ಟು ಸರ್. ಆಗಿಂದ ಬರ್ಬರ್ತಾ ಕೂತಾಗ ಗಂಡ್ರಕ್ಕೆ ಹಾಕತ್ತ ಹೇಳಿ ಕಳ್ಸಿರ್ ಸರ್. ಬಾಗಲಕೋಟೆಯಲ್ಲಿ ಹಾಸ್ಪಿಟಲ್ ಡೆಲಿವರಿ ಆದ ತಕ್ಷಣ ಐಸಿಯುನಾಗ ಇಟ್ಟಿದ್ರು ಗುರುಜಿ. ನಿಮಗೆ ಇದು ಕಂಪ್ಲೀಟಾಗಿ ನವಮಾಸ 9 ತಿಂಗಳು ತುಂಬಿದ ಮೇಲೆ ಡೆಲಿವರಿ ಆಯಿತಾ? ಅಡ್ವಾನ್ಸಾಗಿ ಬೇಕಾಗೋಯ್ತಾ? ಆಯ್ತು ಗುರುಜಿ, 9 ತಿಂಗಳು ಮುಗಿದಿತ್ತು ಗುರುಜಿ. ಅವ್ರು ಹೇಳಿ ಡೇಟಿಗೆ ಹೋಗಿದ್ದು ಗುರುಜಿ. ನಾವು ಪೇನ್ ಚಾಲು ಆಗಿದ್ದಿಲ್ಲ ಗುರುಜಿ. ಅವು ಹಂಗ ರೆಗ್ಯುಲರ್ 9 ತಿಂಗಳು ಮುಗಿತ್ತು, ತೋರ್ಸ್ಕೊಂಡ್ ಬರಕ್ ಹೋಗೋಣಂತೆ ಎಲ್ಲ ಮಕ್ಕ ಆತು ಎಲ್ಲ ಬಾವು ಬಂತು ಗುರುಜಿ ನನಗೆ. ಹಾಂ ಅದು ಸ್ವಲ್ಪ ಬಿ ಜಾಸ್ತಿ ಆದರೆ ಸಾಮಾನ್ಯಕ್ಕೆ ಡೆಲಿವರಿ ಟೈಮ್ನಲ್ಲಿ ಹೆಣ್ಮಕ್ಳಿಗೆ ಮುಖಭಾವ ಬಂದೇ ಬರುತ್ತೆ. ಹಾಂ ಗುರುಜಿ. ಆದರೆ ನೀವು ಡೇಟ್ ಕರೆಕ್ಟಾಗಿ ಇಟ್ಕೊಂಡಿದ್ದೀರಾ? ಹಾಂ ಗುರುಜಿ. ಯಾಕೆಂದರೆ ಡೇಟು ಆಮೇಲೆ ಅವರು ಡೆಲಿವರಿ ಆಗಿ ಮಾಡ್ಬೇಕಮ್ಮ, ಬೇಬಿ ತೆಗೆದು ಬಿಡ್ಸಕತ್ತಿ, ನಾರ್ಮಲ್ ಆಗಕ್ ಆಗುದಿಲ್ಲ, ಅಡ್ಮಿಟ್ ಆಗಂದ್ರ ಗುರುಜಿ. ಅಡ್ಮಿಟ್ ಆಗಿ ಗುರುಜಿ ನಾಂಗ ನಾರ್ಮಲ್ ಡೆಲಿವರಿ ಮಾಡ್ಕೊಂಡ್ರು ಗುರುಜಿ, ಇಂಜೆಕ್ಷನ್ ಕೊಟ್ಟು. ಮೊದಲು 2 ನಾರ್ಮಲ್ ಡೆಲಿವರಿನ ಸಿಸೇರಿಯನ್? ಮೊದಲನೇದು ಮೊದಲಿಂದ 2 ನಾರ್ಮಲ್ ಆಗಿತ್ತು ಗುರುಜಿ. ಇದು ಬೇಬಿ ಡೆಲಿವರಿ ಆಗನ ಹಳ್ಳಿಲ್ ಗುರುಜಿ. ಹಂಗ ಉಸಿರಾಟ ತ್ರಾಸ ಐತೆ, ಐಸಿಯುನಾಗ ಓದಿಟ್ರು ಸರ್ ಗುರುಜಿ. 1 ತಿಂಗಳ ಅಲ್ಲೇ ಇಟ್ಕೊಂಡ್ರು ಗುರುಜಿ ಅವರು. ಹಂಗಾಗಿ ಕುಂದ್ರಾಕ್ ಹೋಗಲ್ ಗುರುಜಿ, ಮಾತುನಿಲ್ ಗುರುಜಿ, ಊಟನೂ ನುಂಗಾಕ್ ಆಗಲ್ ಗುರುಜಿ. ಮಿಕ್ಸರ್ ಹಾಕಿ ನೋಡಿ, ಆ ಕ್ಷಣ ಸ್ವಲ್ಪ ತಗೊಳ್ಳೋ ತೀರ್ಮಾನ ಸರಿಯಾಗಿ ತಗೊಳ್ದಿರೋದ್ರಿಂದ ಮಗುವಿನ ಜೀವನ ಸಂಪೂರ್ಣ ನಾಶ ಆಯಿತು. ಆ ಮಗುನ ದಿನಾ ನೋಡ್ತಾ ಕಣ್ಣೀರು ಹಾಕೋ ಪರಿಸ್ಥಿತಿ ನಿಮ್ಮದಾಯಿತು. ನೀವೊಂದು ಕೆಲಸ ಮಾಡು ತಾಯಿ, ಆದಷ್ಟು ಬೇಗ ಆ ಮಗುವಿಂದ ಫೋಟೋ ತೆಗೆದು ಒಂದು ಕಣ್ಣರೇಖೆ ಇರತಕ್ಕಂಥದ್ದು, ಸರಿಯಾಗಿ ಕಣ್ಣರೇಖೆ ಚೆನ್ನಾಗಿ ಕಾಣೋ ಥರ ಫೋಟೋ ತೆಗೆದು ನಮ್ಮ ವಾಹಿನಿ ಕಳಿಸ್ಕೊಡಮ್ಮ, ನಾನು ನೋಡಿ ತಿಳಿಸ್ತೀನಿ. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸ. ಖಂಡಿತ. ಇನ್ನು ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು, ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಕಾರ್ಯಸಿದ್ಧಿ ಮಾಡಿಕೊಳ್ತಕ್ಕಂಥ ಗುರುವಾರದ ಈ ಶುಭ ದಿನ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಒಂದಷ್ಟು ಶ್ವಾನಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು, ಹಾಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರಾದಂಥ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡೇ ತದನಂತರ ಆಚೆ ಹೊರಡತಕ್ಕಂಥದ್ದು. ಯಾವುದೇ ಕೆಲಸ ಕಾರ್ಯಗಳಾದರೂ ನೀವು ಅಂದುಕೊಂಡಷ್ಟು ಎಲ್ಲ ವೇಗವಾಗಿ ನಡೀತಕ್ಕಂಥದ್ದಲ್ಲ. ಇವತ್ತು ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತೆ. ಹಾಗಂತ ಕೈಕಟ್ಟಿ ಕೂರೋದು ಬೇಡ, ಒಂದಷ್ಟು ಶ್ರಮಿಸಬೇಕು. ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಆಗಲೇ ಸಿದ್ಧಿಪಡಿಸ್ಕೊಳ್ಳೋಕ್ಕಾಗುವಂಥದ್ದು. ಇವತ್ತು ಒಳ್ಳೆ ಯೋಗ ಫಲ ಎರಡೂ ಚೆನ್ನಾಗಿದೆ. ಹಾಗೆ ಬುಧನ ಅನುಗ್ರಹ ಚೆನ್ನಾಗಿರೋದ್ರಿಂದ ನಿಮ್ಮ ಬುದ್ಧಿ ಚೈತನ್ಯ ಏನನ್ನು ಹೇಳುತ್ತೋ ಅದರಂತೆ ನಡ್ಕೊಳ್ಳಿ. ಯಾರು ಏನು ಹೇಳಿದ್ರು ಹೇಳಿದಂಥ ಎಲ್ಲ ಮಾತನ್ನು ಆಲಿಸಬೇಕು. ನಿಮಗೆ ಸರಿ ಅನಿಸಿದ್ದನ್ನು ಮಾತ್ರ ಇವತ್ತು ನೀವು ಮಾಡಬೇಕು. ಇದು ಧನುರಾಶಿಯವರು ಕೈಗೊಂಡ್ರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಕುಜ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ. ಮಕರ ರಾಶಿಯವರಿಗೆ ಒಂದು ಅದೃಷ್ಟ ಫಲವಿದೆ. ಭಗವಂತ ದಿನಕ್ಕೊಂದರಂತೆ ಒಂದೊಂದು ಅಭಿವೃದ್ಧಿಯನ್ನು ತೋರಿಸ್ತಾ ಹೋಗ್ತಾನೆ. ಆದರೆ ಇಲ್ಲಿ ಕೊಡೋದನ್ನಾಗಲಿ ಅಥವಾ ಬರ್ತಕ್ಕಂಥ ಕೆಲಸಗಳಾಗಲಿ ಅಥವಾ ಇರ್ತಕ್ಕಂಥ ಜವಾಬ್ದಾರಿಯನ್ನಾಗಲಿ ಮತ್ತಷ್ಟು ಅಚ್ಚುಕಟ್ಟಾಗಿ ಕಾರ್ಯವನ್ನು ನಿಭಾಯಿಸಿದರೆ ಮಾತ್ರ ಅದರ ಫಲಾಫಲಗಳು ಸಾಕಷ್ಟು ಆಗ್ತಕ್ಕಂಥದ್ದು. ಮನುಷ್ಯನಿಗೆ ತನಗೆ ಅರಿವಿಗೆ ಬರದಿರ ಬರುವಂತಹ ಲಾಭಗಳು ಒಂದಷ್ಟಾದರೆ ತಾನು ಶ್ರಮಪಟ್ಟು ಮಾಡುವಂತಹ ಕೆಲಸಕ್ಕೆ ಮತ್ತಷ್ಟು ಸಿಗುವಂಥ ಲಾಭ ಇರುತ್ತೆ. ಹಾಗೆ ಮಕರ ರಾಶಿಯವರಿಗೆ ಇವತ್ತು 12 ಗಂಟೆಯಿಂದ 6:20 ತನಕ ನಿಮ್ಮದೊಂದು ಅದೃಷ್ಟದ ಕಾಲ ಅಂತಲೇ ಹೇಳ್ಬೋದು. ಅದರಿಂದ ಈ ಶುಭ ಸಮಯದಲ್ಲಿ ತಾವು ಏನು ಅಂದುಕೊಂಡಷ್ಟು ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಇದಕ್ಕಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಳಿ. ಹಾಗೆ ಇವತ್ತು ಸಾಧ್ಯವಾದರೆ ವಿಷ್ಣು ಆಲಯಕ್ಕೆ ಬಂದು ಒಂದಷ್ಟು ತುಳಸಿ ಅರ್ಚನೆ ಸಂಕಲ್ಪ ಮಾಡಿಸೋದ್ರಿಂದ ಮತ್ತಷ್ಟು ಅದ್ಭುತವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಗುರು ರಾಘವೇಂದ್ರ ಸ್ವಾಮಿಗಳನ್ನು ರಾಯರ ಸಾನ್ನಿಧ್ಯಕ್ಕೆ ಬಂದು ಒಂದಿಷ್ಟು ಕಡಲೆಕಾಳನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಲಾಭವಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಮಕರ ರಾಶಿಯಲ್ಲಿರ್ತಕ್ಕಂಥವರು ಜೊತೆಗೆ ಗುರು ಶನೇಶ್ವರರನ್ನು ಪ್ರಾರ್ಥನೆ ಮಾಡುವಂಥದ್ದು ಮತ್ತಷ್ಟು ಹೆಚ್ಚಿನ ಯಶಸ್ಸನ್ನು ತಾವು ಸಿದ್ಧಪಡಿಸ್ಕೊಳ್ತೀವಿ. ಇನ್ನು ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶನಿ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ, ಕುಜ ಮತ್ತು ರಾಹು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಆದರೆ ಕೆಲವು ವಸ್ತುಗಳನ್ನು ಕಳ್ಕೊಂಡಿದ್ದನ್ನು ಪಡಿಬಹುದು. ಕೆಲವಷ್ಟು ವಿಚಾರಗಳು ಮನಸ್ಸಿಗೆ ನೋವಾದರೂ ಅದು ಸರಿಪಡಿಸ್ಕೊಳ್ಬಹುದು. ಕೆಲವಷ್ಟು ಕಣ್ಣು ಕಾಣುವಂಥ ಅಸತ್ಯಗಳನ್ನು ಸತ್ಯ ಅಂತ ಸಾಬೀತುಪಡಿಸುವಂಥ ರೀತಿ ಆಗ್ಬೋದು. ಆದರೆ ಒಂದಂತೂ ವಿಚಾರ ಸತ್ಯ, ಇವತ್ತು ವಿದ್ಯಾರ್ಥಿಗಳಾಗಲಿ, ಉದ್ಯೋಗಕ್ಕಾಗಿ ಪರಿತಪಿಸ್ತಕ್ಕಂಥವರಾಗಲಿ, ಹೊಸದಾಗಿ ಉದ್ಯೋಗ ಬೇಕು ಅಂತ ಅಪೇಕ್ಷೆ ಪಡ್ತಕ್ಕಂಥವರಿಗೆ ಒಂದು ಅದೃಷ್ಟದ ದಿನ ಅಂದರೆ ತಪ್ಪಾಗುವುದಿಲ್ಲ. ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹವನ್ನು ಪಡೆದು ಮಹಾವಿಷ್ಣು ಆರಾಧನೆ ಮಾಡೋದ್ರಿಂದ ವಿಷ್ಣುದೇವರ ಕೃಪಾಕಟಾಕ್ಷದಿಂದಲೇ ಇವತ್ತು ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಒಂದಷ್ಟು ಜನ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಶಿವ ಸಾನ್ನಿಧ್ಯಕ್ಕೆ ಬಂದು ಒಂದಷ್ಟು ಬಿಲ್ವಾರ್ಚನೆ ಮಾಡಿಸೋದ್ರಿಂದ ಅಥವಾ ಶಿವ ಧ್ಯಾನವನ್ನು ಮಾಡೋದ್ರಿಂದ ಅಥವಾ ಶಿವ ಸಾನ್ನಿಧ್ಯದಲ್ಲಿ ಕೊಡುವಂಥ ಭಸ್ಮವನ್ನು ಹಣೆಗೆ ಧಾರಣೆ ಮಾಡಿಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳಲ್ಲಿ ಒಂದು ಹೆಜ್ಜೆ ಮುಂದೆ ಇಡ್ತೀರಿ. ಹೆಚ್ಚಿನ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ.
ಒಳ್ಳೆಯದಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಗುರುಚಂದ್ರರ ಯೋಗ ಫಲ ಚೆನ್ನಾಗಿರೋದ್ರಿಂದ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತೀರಿ. ಆದರೆ ತೃಪ್ತಿಕರವಾದಂತಹ ಬದುಕನ್ನು ಕಾಣಬೇಕಾದ ನಿಮಗೆ ಒಂದಷ್ಟು ಅಸಮಾಧಾನದ ಸನ್ನಿವೇಶಗಳು ಎದುರಾಗ್ತಾ ಹೋಗುತ್ತೆ. ಆದರೆ ಇವತ್ತು ಏನೇ ಮಾಡಿದ್ರೂ ಅದರ ಫಲಾಫಲಗಳು ಸಾಕಷ್ಟು ಇದೆ. ಆದರೆ ತೃಪ್ತಿಕರವಾದಂತಹ ಫಲ ನಿಮಗೆ ಸಿಗಬೇಕಾದರೆ ನೀವು ಮಾಡಬೇಕಾಗಿದ್ದು ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ, ನಿಮ್ಮ ಮಾತೃಶ್ರೀ, ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು, ಸಣ್ಣ ಪುಟ್ಟ ಮಕ್ಕಳಿಗೊಂಚೂರು ತಿಂಡಿ ತಿನಿಸನ್ನು ಕೊಟ್ಟು, ಯಾವುದೇ ಕೆಲಸದಲ್ಲಿ ಇರ್ತಕ್ಕಂಥವರಾದರೂ ಸ್ವಲ್ಪ ಇಷ್ಟು ಮಾತ್ರ ಶ್ರಮಿಸಿದ್ರೆ ಖಂಡಿತ ಅತ್ಯುತ್ತಮವಾದಂಥ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ಗುರುಜಿ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಹುಷಾರಿಲ್ಲ. ಯಾಕಮ್ಮ, ಏನಾಯ್ತು? ಜೀವದಲ್ಲಿ ಇರ್ಲಿ ತಾಯಿ, ತಲೆ ಕೆಡಿಸ್ಕೊಂಬೇಡಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಮ್ಮ ಅಮ್ಮ ತಮ್ಮ ಹೆಸರು ತಿಳ್ಕೊಬೋದಾ? ಅಮ್ಮ ತಮ್ಮ ಹೆಸರು ಹೇಳ್ತಾಯಿ. ಆಯ್ತು ತಾಯಿ, ಗುರುಜಾ ನಮ್ಮ ಜೊತೆ ಇದ್ದಾರಮ್ಮ. ಹಲೋ ಹಲೋ ನಮಸ್ತೆ ತಾಯಿ, ಹೇಳಮ್ಮ. ಹುಷಾರಿಲ್ಲ ಗುರುಜಿ. ಏನಾಯ್ತಮ್ಮ? ಮೈಕೆಲ್ಲ ಬಾಡಿ ಇರ್ತಾ ಹ್ಞೂ ಮಂಚಿಂದ ಕೆಳ ಬಿತ್ತೋದಂಗ ನಿದ್ದೆ ಮಾಡಕ್ಕಲ್ಲ. ಯಾವಾಗಿಂದ ಈ ಸಮಸ್ಯೆ? ಅದು ಸುಮಾರು ದಿಕ್ಕಿಂದ. ಹಾಸ್ಪಿಟ್ಲಿಗೆ ಹೋಗಿದ್ರಾ? ಎಲ್ಲ ಆಯ್ತು ಗುರುಜಿ. ಆದರೂ ಏನು ಗುಣ ಆಗ್ತಾ ಇಲ್ವಾ? ಇಲ್ಲ ಇಲ್ಲ. ಒಂದು ಕೆಲಸ ಮಾಡಿ, ನಾಳೆ ಬೆಳಗ್ಗೆ ನಾನು ಹೇಳುವಂಥ ತಂತ್ರಸಾರವನ್ನು, ನಾಳೆ ಅಮಾವಾಸ್ಯೆ ಆದ್ದರಿಂದ ಬೆಳಗ್ಗೆ ತಲೆಗೆ ಸ್ನಾನ ಮಾಡಿಕೊಂಡು ನಾನು ಬೆಳಗಿನ ನೇರ ಪ್ರಸಾರದಲ್ಲಿ ಯಾವ ಕ್ರಮವನ್ನು ಹೇಳ್ತೀನೋ ಆ ಕ್ರಮವನ್ನೇ ಮಾಡಿ. ತುಂಬ ಈಸಿಯಾಗಿ ಮಾಡ್ಕೊಳ್ಳೋ ಕೆಲಸ. ನಾಳೆ ಬೆಳಗ್ಗೆ ಇದನ್ನು ಮಾಡಿದ್ರೆ ಮಧ್ಯಾಹ್ನ 12 ಗಂಟೆಗೆ ನೀವು ರೆಡಿಯಾಗಿ ಹೋಗ್ತೀರಿ. ನಾಳೆ ಬೆಳಗ್ಗೆ ನೀವು ಈ ತಂತ್ರಸಾರವನ್ನು ನಾನು ಹೇಳಿದ್ದನ್ನು ನೀವು ಮಾಡ್ಕೊಳ್ಳಿ. ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನದೊಳಗಾಗಿ ನಿಮ್ಮಲ್ಲಿ ತುಂಬ ಬದಲಾವಣೆ ಕಾಣ್ತೀರಿ, ಒಳ್ಳೆಯ ಯಶಸ್ಸಾಗುತ್ತೆ. ಆದರೆ ನಾಳೆ ತನಕ ಹೇಗೆ ತಡೆಯೋದು ಅನ್ನೋದಾದರೆ, ನಿಮ್ಮ ಎಡಗೈಯಲ್ಲಿ ಒಂದಿಡಿ ಉಪ್ಪು ತಗೊಳ್ಳಿ. ನಿಮ್ಮ ಎಡಗೈಯಲ್ಲಿ ಒಂದಿಡಿ ಉಪ್ಪು ತಗೊಳ್ಳಿ. ಒಂದು ಮಣ್ಣಿನ ತಟ್ಟೆನೋ, ಮಣ್ಣಿನ ಕುಡಿಕೆನೋ ಅಥವಾ ಮಣ್ಣಿನ ಪದಾರ್ಥ ಯಾವುದಾದ್ರು ಒಂದು ತಗೊಳ್ಳಿ. ಆ ಮಣ್ಣಿನ ಕುಡಿಕೆಯಲ್ಲಿ ಎಡಗೈಲಿ ಇರ್ತಕ್ಕಂಥ ಉಪ್ಪಿಂದ 3 ಸತಿ ದೃಷ್ಟಿ ತೆಗೆದು ಆ ಮಣ್ಣಿನ ಕುಡಿಕೆಯಲ್ಲೋ ಮಣ್ಣಿನ ತಟ್ಟೆಯಲ್ಲೋ ಹಾಕಿ. ಅದರ ಮೇಲೆ 2 ಕರಿಮೆಣಸು, 1 ಕರ್ಪೂರದ ಬೆಳೆ, 2 ಕರಿಮೆಣಸು ಇಟ್ಬಿಟ್ಟು ಅದ್ರ ಮೇಲೆ ಒಂದು ಕರ್ಪೂರ ಇಟ್ಟು ಕರ್ಪೂರನ ಅಂಟಿಸಿ ಅದನ್ನು 3 ಸತಿ ದಾಟ್ರಿ. 3 ಸತಿ ದಾಟಿದ ಮೇಲೆ ನಿಮ್ಮ ಮನೇಲಿ ಯಾರಿಗಾರು ಒಬ್ರಿಗೆ ಹೇಳಿ ಅದನ್ನ ಆಚೆ ತಗೊಂಡೋಗಿಟ್ಟು ನೀರು ಹಾಕಿ ಅಂತ. ನೀವು ದಾಟದ ಮೇಲೆ ದೀಪ ಐತೆ, ಮಣ್ಣಿನ ಕುಡಿಕೆ ಇಲ್ಲ, ದೀಪ ಐತೆ. ಸಾಕು ಮಣ್ಣಿನ ದೀಪದಲ್ಲೇ ಮಾಡಿರಿ. ಮಣ್ಣಿನ ದೀಪದ ಮೇಲೆ ಮಾಡಿ. ಆ ಕರ್ಪೂರ ಉರಿಯುವಾಗ ನೀವು 3 ಸತಿ ದಾಟ್ರಿ. ದಾಟಿದಾದ್ಮೇಲೆ ಕರ್ಪೂರ ಶಾಂತವಾದ ಮೇಲೆ, ತಣ್ಣಗಾದ ಮೇಲೆ ಅದನ್ನು ಆಚೆ ತೊಗೊಂಡೋಗಿಟ್ಟು ಮನೆಯೊಳಗೆ ಮಾಡಬಾರದು, ಹೊರಗಡೆ ತೊಗೊಂಡೋಗಿಟ್ಟು ಅದು ಸ್ವಲ್ಪ ನೀರು ಹಾಕಕ್ಕೆ ಹೇಳು. ಯಾವಾಗ ಉಪ್ಪು ನೀರಲ್ಲಿ ಕರಗೋಗುತ್ತೋ ನಿನ್ನಲ್ಲಿರುವಂಥ ಸಮಸ್ಯೆ ದೂರ ಆಗುತ್ತೆ, ನೀನು ಆರೋಗ್ಯವಾಗಿರ್ತೀಯ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ಗುರುಜಾ ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸಾಕಷ್ಟು ಕರೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾನೆ ಬಂದಿದ್ದಾರೆ. ಇನ್ನು ನಾಳಿನ ಮಣ್ಣೆತ್ತಿನ ಅಮಾವಾಸ್ಯೆ ಎಂದು ಗುರುಜಿಯವರು ತಿಳಿಸ್ತಾ ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರ, ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ನಾನು ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. ಆದಷ್ಟು ಬೇಗ ನೋಟ್ ಡೌನ್ ಮಾಡ್ಕೊಳ್ಳಿ, ವಿಡಿಯೋ ಮಾಡ್ಕೊಳ್ಳಿ ಅಥವಾ ವಾಯ್ಸ್ ರೆಕಾರ್ಡ್ ಆದರೂ ಮಾಡ್ಕೊಳ್ಳಿ. ಇನ್ನು ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು: ಅರಳೆ ಎಲೆ ಅಂತಂದರೆ ಔಡಲ ಎಲೆ ಮತ್ತು 4 ನಿಂಬೆಹಣ್ಣು, ಹಸಿ ದಾರದ ಉಂಡೆ, 4 ಮಣ್ಣಿನ ಹಣತೆ, ದೀಪ, ಅರಿಶಿನದ ಕೊಂಬು ಮತ್ತು ತುಳಸಿಯ ಕಡ್ಡಿ, ಅಕ್ಕಿ ಹಿಟ್ಟು ಅಥವಾ ಅರಿಶಿನ ಅಥವಾ ರಂಗೋಲಿ. ಇವು 3ರಲ್ಲಿ ಯಾವುದಾದ್ರೂ ಕೂಡ ಪರವಾಗಿಲ್ಲ. ಇದಿಷ್ಟು ಸಾಮಗ್ರಿಗಳನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಅರಳೆ ಎಲೆ, 4 ನಿಂಬೆಹಣ್ಣು, ಹಸಿ ದಾರದ ಉಂಡೆ, 4 ದೀಪ, ಅರಿಶಿನದ ಕೊಂಬು, ತುಳಸಿಯ ಕಡ್ಡಿ. ಇದಿಷ್ಟನ್ನು ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ನಾಳಿನ ವಿಶೇಷ ಮಣ್ಣೆತ್ತಿನ ಅಮಾವಾಸ್ಯೆ ಮಹರ್ಷಿವಾಣಿ ನೇರಪ್ರಸಾರದ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ತಂತ್ರಸಾರವನ್ನು ಗುರೂಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡೋರಿದ್ದಾರೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ನಮಸ್ತೆ ಗುರುಜಿ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಗುರುಜಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ತಾಯಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಆಕ್ಚುಲಿ ಗುರುಜಿ ನಾನು ಬ್ಯಾಂಗ್ಳೂರಿಂದ ಕಾಲ್ ಮಾಡ್ತಾ ಇರೋದು. ಅಮ್ಮ ತಮ್ಮ ಹೆಸರು? ಹೆಸರು ಬೇಡ ಗುರುಜಿ, ನಂದು ರಾಶಿ ನಕ್ಷತ್ರ ಬಂದು ಮೀನ ರಾಶಿ, ರೇವತಿ ನಕ್ಷತ್ರ. ಆಯ್ತು ತಾಯಿ, ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ ತಾಯಿ.
ಗುರುಜಿ ಕಾಲ್ ಸಿಕ್ಕಿದ್ದು ತುಂಬಾ ಖುಷಿ ಆಯ್ತು. ಆಕ್ಚುಲಿ ನಾನೊಂದು IT ಕಂಪನಿಯಲ್ಲಿ ಜಾಬ್ ಅಪ್ಲೈ ಮಾಡಿದ್ದೆ. ನನ್ನ ರೆಸ್ಯೂಮ್ ಶಾರ್ಟ್ ಲಿಸ್ಟ್ ಆಗಿದೆ ಗುರುಜಿ, ಅದು ಮೇಲ್ ಬಂದಿದೆ. ಬಟ್ ಇನ್ನ ಪ್ರೊಸೆಸಸ್ ಇನ್ನೂ ಆಗಿಲ್ಲ, ಸ್ವಲ್ಪ ಡಿಲೇ ಆಗ್ತಿದೆ. ಸೊ ಆ ಕಂಪ್ನಿಯಲ್ಲಿ ನನ್ಗೆ ಜಾಬ್ ಆಗುತ್ತಾ ಅಂತ ಕೇಳಬೇಕಿತ್ತು. ಸೊ ಗುರುಜಿ, ಇದ್ರ ಜೊತೆಗೆ ಇನ್ನೊಂದು ಇಂಟರ್ವ್ಯೂ ನೀನು ಫೇಸ್ ಮಾಡಬೇಕಾಗತ್ತಮ್ಮ. ಗುರುಜಿ ಇನ್ನೊಂದು ಇಂಟರ್ವ್ಯೂ ಫೇಸ್ ಮಾಡು, ಇನ್ನೊಂದು ಕಡೆ ಜಾಬ್ಗೆ ಅಪ್ಲಿಕೇಶನ್ ಹಾಕು. ಇದಕ್ಕಿಂತ ಹೈರ್ ಎಂಡ್ ಆಗಿ ನಿನಗೆ ಇನ್ನಷ್ಟು ಸ್ಯಾಲ್ರಿನೂ ಒಳ್ಳೆ ಹೈಕಾಗಿ ಚೆನ್ನಾಗಿರೋವಂಥದ್ದೇ ನಿನಗೆ ಅನುಕೂಲ ಆಗುತ್ತೆ. ಇನ್ನು ಮುಂದಿನ 2 ತಿಂಗಳು ನಿನ್ನ ಸ್ವರತರಂಗ ಪ್ರಕಾರ ಇನ್ನೂ 2 ತಿಂಗಳು ನಿನ್ನ ಭವಿಷ್ಯದಲ್ಲಿ ಅಂಥ ಲಾಭ ಇರ್ತಕ್ಕಂಥದ್ದಲ್ಲ. ಈಗಾಗಲೇ ಕಳೆದ 6 ತಿಂಗಳಿಂದ ಹೀಗೆ ಯಾವುದಾದ್ರೂ ಸಹಿತ ಏನು ಆಗೇ ಹೋಗುತ್ತೆ, ಪರವಾಗಿಲ್ಲ ಅನ್ನೋ ಥರ ಆಗುತ್ತೆ. ಬಟ್ ಯಾವುದೂ ಆಗ್ತಾ ಇಲ್ಲ. ಯಾವುದು ನಿನ್ನಿಷ್ಟದ ಪ್ರಕಾರ ಆಗೋದಂತೂ ಇನ್ನೂ ಕಷ್ಟ ಇದೆ. ಆಮೇಲೆ ಮಾಡದಿರತಕ್ಕಂಥ ಕೆಲವು ತಪ್ಪು ಒಪ್ಪುಗಳಿಗೆ ತಲೆ ಬಗ್ಸಿ ನಿಂತ್ಕೊಳ್ಳೋಂಥ ಪರಿಸ್ಥಿತಿ ನಿಂದ ಆಗ್ತಾ ಇದೆ. ಅದರಿಂದ ಈ 6 ತಿಂಗಳು ಅಷ್ಟು ಲಾಭ ಇರ್ತಕ್ಕಂಥದ್ದಲ್ಲದಿಂದ ಮುಂದಿನ 2 ತಿಂಗಳಲ್ಲಿ ಸ್ವಲ್ಪ ಸುಧಾರಣೆ ಆಗುತ್ತೆ. ಅದರ ಮಧ್ಯದಲ್ಲಿ ಸಾಧ್ಯವಾದರೆ ಒಂದು 4 ಮಂಗಳವಾರ ತಲೆಗೆ ಸ್ನಾನ ಮಾಡಿ ಹತ್ತಿರದಲ್ಲಿರ್ತಕ್ಕಂಥ ಯಾವುದಾದ್ರು ಒಂದು ದೇವಿ ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರಾರ್ಥನೆ ಮಾಡಿಕೊಂಡು ಬಾ. ಇದರ ಮಧ್ಯದಲ್ಲಿ ವಯಸ್ಸಾಗಿರ್ತಕ್ಕಂಥ ಹಿರಿಯ ಮುತ್ತೈದೆ ಅಂತ ಹೇಳ್ತಾರಲ್ಲ, ಅಂತಹ ತಾಯಂದರಿಗೆ ಒಂದಿಷ್ಟು ಅರಿಶಿನ ಕುಂಕುಮ ಕೊಟ್ಟು, ಒಂದಿಷ್ಟು ಏನಾದ್ರು ಒಂದು ತಿನ್ನಲಿ ಪದಾರ್ಥ ಕೊಟ್ಟು ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡು. ಕೆಲವಷ್ಟು ಕರ್ಮಫಲಗಳು ದೂರ ಆಗುತ್ತೆ, ನಿನಗೆ ಒಂದು ಒಳ್ಳೆಯ ಯಶಸ್ಸಾಗುತ್ತೆ. ನಿನ್ನ ಜಾತಕದಲ್ಲಿ ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಈಗ ಪ್ರಸ್ತುತ ಕಾಲ ಸರಿಯಿಲ್ಲ. ಅದರಿಂದ ಈ ಸಮಸ್ಯೆಗಳು ಎದುರಾಗ್ತಾ ಇದೆ. ಇನ್ನೊಂದು 2 ತಿಂಗಳಲ್ಲಿ ಒಂದಷ್ಟು ಬದಲಾವಣೆ ಆಗುತ್ತೆ. ಆ ಬದಲಾವಣೆ ಕಾಲ ಬಂದಾದ ಮೇಲೆ ನಿನ್ನ ಭವಿಷ್ಯದಲ್ಲಿ ಒಳ್ಳೆ ಬೆಳಕು ಸಿಗುವಂಥದ್ದು. ಒಳ್ಳೆಯದಾಗಲಿ ಮಗು. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಗುರುಗಳೇ, ನಾಳೆ ಮಣ್ಣೆತ್ತಿನ ಅಮಾವಾಸ್ಯೆ ಬಗ್ಗೆ ಏನಾದರೂ ವಿಶೇಷವಾದ ಮಾಹಿತಿಗಳನ್ನು ಸೂಚಿಸೋದಿದೆ ಗುರುಗಳೇ? ನಾಳೆ ಮಣ್ಣೆತ್ತಿನ ಅಮಾವಾಸ್ಯೆಗೆ ಬೇಕಾಗಿರುವ ಪದಾರ್ಥ ಏನು ಅಂತ ಈಗಾಗಲೇ ತಾವು ಭಾಳಷ್ಟು ಸರ್ತಿ ಹೇಳ್ತಿದ್ದೀನಿ. ಹೌದು. ನಾಳೆ ಬೆಳಿಗ್ಗೆ ಪ್ರಾರಂಭಿಕ ಹಂತದಲ್ಲೇ ಮೊದಲು ನಾವು ತಿಳ್ಕೊಳ್ಬೇಕಾಗಿರತಕ್ಕಂಥದ್ದು ಅಮಾವಾಸ್ಯೆ. ಅದರಿಂದ ಅಮಾವಾಸ್ಯೆ ಇನ್ನು ಅದಾದ ತಕ್ಷಣ ಹಿಂದಲೇ ಆಷಾಢ ಬಂದ್ಬಿಡುತ್ತೆ. ಆಷಾಢ ಬರೋದ್ರಿಂದ ಈಗಾಗಲೇ ತವರಿಗೆ ಹೊಸದಾಗಿ ಮದುವೆ ಆಗಿರತಕ್ಕಂಥ ನವವಧುಗಳಿಗೆಲ್ಲನೂ ಸಿದ್ಧ, ಅಂದರೆ ವಧುವರರಿಗೆಲ್ಲನೂ ಈ ಗಂಡನ ಮನೆಯಿಂದ ಹೆಣ್ಣನ್ನು ತವರು ಮನೆಗೆ ಬರುವಂಥದ್ದು ಒಂದು ಕಾಲ. ಹಾಗೆ ಗಂಡ ಹೆಂಡತಿಯರ ಮಧ್ಯದಲ್ಲಿ ಮಾತುಕತೆ ಪುನಃ ಜಾಸ್ತಿ ಆಗೋದು ಒಂದು ಕಾಲ. ಕೆಲವಷ್ಟು ಜನಗಳ ಪದ್ಧತಿ ಏನಿರುತ್ತೆ ಅಂದರೆ, ಶುಕ್ಲ ಪಕ್ಷ ಅಲ್ವಾ, ಪರವಾಗಿಲ್ಲ ನಿಧಾನಕ್ಕೆ ಕಳಿಸೋಣ ಅಂತ. ಕೆಲವರಿಗಂತೂ ಹೇಗಿರುತ್ತೆ ಪರಿಸ್ಥಿತಿ ಅಂದರೆ, ಕಿತ್ಕೊಂಡು ಓಡಿ ಬಂದರೆ ಸಾಕಪ್ಪ ಅನ್ನೋ ಮಟ್ಟಿಗೆ ಆ ಚಿಂತನೆ ಇರುತ್ತೆ. ಆ ಬರುವ 4 ದಿನದ ಕತೆ ಅಷ್ಟೇ. ಅದಾದಮೇಲೆ ಹಿಂದೆಲೇ ಫೋನ್ ರೀಚಾರ್ಜ್ ಮಾಡಿಸಿ ಸುಸ್ತಾಗೊಳ್ಬೇಕು ಅಲ್ವಾ? ಅಷ್ಟು ಫೋನ್ ಕಾಲಲ್ಲಿ ಅನ್ಲಿಮಿಟೆಡ್ ಇರೋದ್ರಿಂದ. ಅನ್ಲಿಮಿಟೆಡ್ ಇದೆಯಾ? ನನ್ನ ಕೈಲಿ ಫೋನ್ ಇಲ್ವಲ್ಲ, ಅದಕ್ಕೆ ಗೊತ್ತಿಲ್ಲ. ಯಾಕೆಂದರೆ ಫೋನ್ ನಿರ್ಬಂಧನೆ ಈಗ ಇರಲಿ. ಆದರೆ ಒಂದಂತೂ ಸತ್ಯ, ಭವಿಷ್ಯದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ, ಒಂದು ಸಾಧನೆ ಮಾಡಬೇಕಾದ್ರೆ ಅದು ಆಷಾಢ ಮಾಸ ಅಂತ ಹೇಳ್ತಾರೆ. ಆಷಾಢ ಮಾಸದಲ್ಲಿ ತಾವು ಏನನ್ನ ಸಿದ್ಧಿಪಡಿಸ್ಕೊಳ್ಬೇಕು ಅಂತ ಚಿಂತನೆ ಮಾಡಿದ್ರೂ ಖಂಡಿತ ಸಿದ್ಧಿ ಆಗತ್ತೆ. ಆಷಾಢದ ಗಾಳಿ ಅಂತಲೋ, ಆಷಾಢದ ಕಾಯಕ ಅಂತಲೋ, ಅಥವಾ ಆಷಾಢದಲ್ಲೇ ಕೆಲಸಗಳಂತಲೋ ಯಾವುದು ಮಾಡಿದ್ರೂ ಕಾರ್ಯಸಿದ್ಧಿನೇ. ಆದರೆ ಆಷಾಢ ಎಂಬತಕ್ಕಂಥದ್ದನ್ನು ಯಾಕೆ ನಿರ್ಲಕ್ಷಿಸ್ತಾ ಇದ್ದಾರೆ? ಅಲ್ಲಿ ಒಂದು ಚಿಂತನೆ ಇದೆ. ಆಷಾಢ ಜೋರು ಗಾಳಿ ಇದೆ, ಕೆಲಸಗಳಾಗಲ್ಲ. ತುಂಬ ಜನದ ಬಾಯಿ ಮಾತು ಏನಪ್ಪ ಅಂದರೆ, ಅಯ್ಯೋ ಆಷಾಢ ಅಂದರೆ ವ್ಯಾಪಾರ ಇಲ್ಲ, ಆಷಾಢ ಅಂದರೆ ಲಾಸು, ಆಷಾಢದಲ್ಲಿ ಏನು ಕೆಲಸ ಆಗಲ್ಲ. ನೀವು ಯಾವುದೂ ತಲೆ ಕೆಡಿಸ್ಕೋಬೇಡಿ. ಆಷಾಢದಲ್ಲಿ ಏನು ಕೆಲಸ ಮಾಡಿದ್ರೂ ಕಾರ್ಯಸಿದ್ಧಿ ಆಗುತ್ತೆ. ಮಾಡೋ ಮನಸ್ಸು ಚೆನ್ನಾಗಿರ್ಬೇಕಷ್ಟೆ. ಒಳ್ಳೆ ಮನಸ್ಸಿನಿಂದ ಕಾಯಕವನ್ನು ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ.